ಇಷ್ಟತ್ತಾದ್ರೂ ದನ್ ಬಿದ್ದಂಗೆ ಬಿತ್ಕಂದಾನೆ. ಆ ಮಲೆಸ್ತ ಮಗ ಹೋಗಿ ಸೌದೆ ತಂದು ಓದ್ತಾ ಕೂತಾನೆ. ಹೋಗ ಅವ್ನ ಕಾಲ್ಸಂದಿ ನುಗ್ಗು. ಇವನ್ ಇದ್ರಲ್ಲೂ ಇಲ್ಲ ಅದ್ರಲ್ಲೂ ಇಲ್ಲ. ಮತ್ತೆ ಒದ್ದೆ ಮಾಡ್ಕಂದ್ಯಾ? ನನ್ ಕೈಲಾಗಲ್ಲವ ಒಗ್ಯಕ್ಕೆ. ಹೋಗ ಚಡ್ಡಿ ಬಿಚ್ಚಾಕೋ. ಅಂತಕ ನೀ ಹೇಳಿದ್ರೆ ಹೇಳ್ತೀನಿ. ಇಲ್ಲೇರು ಎಲ್ಲೋ ಬಿಡ, 5 ನಿಮಿಷದಲ್ಲಿ ಬಂದೆ. ದೂರ ಹೊಟ್ರಿ ಗೊತ್ತಾಗ್ಲಿಲ್ವಾ? ನಾನು ಯದುಕುಮಾರ. ಓ ನೀನಾ? ಇಲ್ಲೇ ಸಂತೆಗೆ ಹೋಗ್ಬರೋಣ ಅಂತ. ಓ ನಾನು ಅಲ್ಲೇ ಹೋಗ್ತೀನಿ, ಬನ್ನಿ ಬಿಡ್ತೀನಿ. 3 ದಿನ ಆತ. ಆಯ್ತು ಅಡ್ಜಸ್ಟ್ ಮಾಡೋಣ ಬನ್ನಿ. ಅವಳನ್ನ ಮಧ್ಯಕ್ಕೆ ಕೊಡ್ಸಿ. ಸುಮ್ಮನಿರಪ್ಪ ನೀನು. ಕೊನೆ ಕುತ್ಕೊಂಡ್ ಬಿದ್ದಿದ್ಬಿಟ್ರೆ ಆಂಟಿ ಒಂದ್ ಸೈಡ್ ಕುತ್ಕೊಳ್ಳಿ. ನಾನು ಹಂಗ್ ಕುತ್ಕೊಕ್ ಹಾಕ್ಲ. ಬರ ನೀನ್ ಕುತ್ಕೊಳ್ಳಿ. ಆಡೋಣ ಬತ್ತೀಯಾ? ನಂಗೆ ಫಸ್ಟ್ ಬ್ಯಾಟಿಂಗ್ ಕೊಟ್ರು ಬತ್ನಿ. ಇಲ್ಲ, ನಂದು ಬ್ಯಾಟು ಬಾಲು, ನಾನೇ ಫಸ್ಟ್ ಬ್ಯಾಟಿಂಗು. ಹಂಗಾರೆ ನೀನು ಒಬ್ನೇ ಆಡ್ಕ. ಸರಿ, ಟಾಸ್ ಹಾಕು. ಬಿಸಿಲು ಬೇಕಾ ಮಳೆ ಬೇಕಾ? ಮಳೆ. ಬಿಸಿಲು. ನಾನೇ ವಿನ್ನು. ಕೊಡು ಬ್ಯಾಟು. ಸರಿಯಾಗಿ ಬಿದ್ದಿಲ್ಲ, ಮತ್ತೆ ಹಾಕು. ಯಾರು ಹೇಳ್ತಾ ಇದೀಯ ಸರಿಯಾಗಿ ಬಿದ್ದಿಲ್ಲ ಅಂತ? ಅದ್ ನಮ್ ತಾಣಗೂ ಸರಿಯಾಗಿ ಬಿದ್ದಿಲ್ಲ, ಮತ್ತೆ ಹಾಕು. ಬಿಸಿಲು. ಬಿಸಿಲು ನಂದೇ. ತಗೋ. 3 ಬಾಲ್ ಬಿಟ್ಟು ಹೊರಗಡೆ ಔಟು. ಸರಿ, ಔಟ್ ಆಗೋರ್ಗು ಹಾಕೋಗು. ಹಾಕು. ನೀಟಾಗಿ ಹಾಕೋ, ಮೆತ್ತಗೆ ಹಾಕೋ. ಜಾಸ್ತಿ ಜೋರಾಗಿ ಹೊಡಿತಾನೆ. ನಿಧಾನಕ್ಕೆ ಹಾಕು. ಜೋರಾಗಿ ಬಂತು, ನಿಧಾನಕ್ಕೆ ಹಾಕೋಗು. ಔಟು ಅಂತಾನೆ. ಮಗನೇ, ನಂಗೆ ಬ್ಯಾಟಿಂಗ್ ಸಿಗ್ಲಿ, ಹೊಡೀತೆ ನಿಂಗೆ. ಹಲೋ ಸರ್. ಇವನೇ ನಿನ್ ತೋಟ ನಿನ್ನ ಹೆಸರಿಗೆ ರಿಜಿಸ್ಟರ್ ಆಯ್ತು ಕಣಯ್ಯ. ತುಂಬಾ ಉಪಕಾರ ಸರ್. ಇರ್ಲಿ. ಆಮೇಲೆ ನಿಮ್ ಹೊಸ ಕರ ಹಾಕ್ತಾನೆ. ಲೆಕ್ಕದ ಪ್ರಕಾರ ಕಳೆದ ತಿಂಗಳು 25ನೇ ತಾರೀಕು ಹಾಕ್ಬೇಕಿತ್ತು ಸರ್. ಇವತ್ತಾಗ್ಲೇ 5ನೇ ತಾರೀಕು, ಇನ್ನೂ ಹಾಕಿಲ್ಲ ನೋಡಿ. ಓ ಹೌದಾ? ಕರ ಹಾಕದ್ಮೇಲೆ ಗಿನ್ ಹಾಳು ತಂದು ಕೊಡೋದು ಮರಿಬೇಡ. ನಿಮ್ಮನ್ ಮರ್ಯಾದ ಕೊಡ್ತೀನಿ ಸರ್. ಸರಿ, ಹಂಗಂದ್ರೆ ಬೇಗ ಬಂದು ಪಾನಿ ತಗೊಂಡೋಗು. ಸರಿ ಸರ್. ಎಲ್ಲಿದ್ದೀರಾ ಬ್ರೋ? ನಾನಿಲ್ಲೇ ಓದ್ತಿದ್ದೀನಿ ಬ್ರೋ. ನಿಮ್ ದಮ್ಮಯ್ಯ ಬ್ರೋ, ಬನ್ನಿ ಬ್ರೋ. ಬ್ರೋ ಬ್ರೋ ಬ್ರೋ
ಪಿಂಡಸಿ ನಾನು ಒಬ್ಬ ಅರ್ಧ ಗಂಟೆ ಆಯ್ತು ನಂಗೆ ಬಟ್ಟೆಗೆ ಸಿಕ್ಕಿಲ್ಲ ಬರ ಮೊಬೈಲ್ ಹಿಡ್ಕತ್ನಿ ಬಿಡು ಖುಷಿ ಖುಷಿ ಮೂರೊತ್ತು ಮೊಬೈಲಲ್ಲಿ ಗೇಮ್ ಆಡ್ತಿದ್ರೆ ಕಣ್ಣೊತ್ತೆ ಹೊಟ್ಟೆ ಮುಂಬತ್ತೆ ನಿಮ್ಮ ಅಪ್ಪಾಜಿ ಕೈಲಿ ಹೇಳಿ ಒಂದು ಬ್ಯಾಟ್ ಬಾಲ್ ತೆಗಿಸ್ಕ ನಾವಿಬ್ಬರೇ ಆಡೋಣ ಹಾಕಿತ್ತೋದನ್ ಬೇಡ ಸರಿ ಫುಲ್ ಹೊತ್ತ ಸಾಕಾತು ಯಾವತ್ತು ಕರ ಹಾಕಕ್ಕೆ ಮಾಡಿತೇನ ನಾನು ಇದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಬೇಡ ನೋಡು ನಾಟಕ ಮಾಡ್ಬೇಡ ನಾನು ಔಟ್ ಮಾಡಿ ಎಲ್ಲ ಬೇಕಾದ್ರೆ ಹೋಗು ನಾಟಕ ಮಾಡ್ಬೇಡ ಬಾಲ್ ಹಾಕು ಬರೋ ಏನೋ ಮಾಡ್ತೀಯ ನಾನು ಹೋಗ್ತೀನಿ ಕಣೋ ಬಾಲ್ ಹಾಕು ಬರೋ ನನಗೆ ತುಂಬಾ ಅರ್ಜೆಂಟ್ ನಾನು ಹೋಗ್ಬಿಟ್ಟು ಬರ್ತೀನಿ ಕಣೋ ಅರ್ಧ ಗಂಟೆಯಿಂದ ಬ್ಯಾಟಿಂಗ್ ಮಾಡಿ ನಂಗೆ ಬೌಲಿಂಗ್ ಆಗ್ತಾ ಇಲ್ಲ ಕ್ರಿಕೆಟ್ ಅಂತೆ ಕ್ರಿಕೆಟ್ ಅನ್ನ ಕೊಡುತ್ತೆ ಅವನಿಗೆ ಬರ ಓದ್ಕಳ ನೀನ್ ಯಾಕೆ ಅವನ ಜೊತೆ ಆಟಾಡಕ್ ಹೋತೀಯ ಅವ್ನು ಹುರ್ಕ ಅಂತ ಗೊತ್ತಿಲ್ವಾ ಓನಾತು ನನ್ನ ಕುಂಡೇಸಿ ಮರಿಗೆ ಎಲ್ಲ ನಿನ್ ಚಿಕ್ಕ ಪಗ್ರಿಂದ ಯಾರು ಕೋಸುಡಿನ ಏನ್ ಮಾಡ್ದ ಕೋಸುಡಿ ಅಂತಲ್ಲ ಬಟ್ ಕೆಟ್ಟ ಮಾತಾಡ್ಬಾರ್ದಂತ ಹೇಳಿಲ್ಲ ನಿಂಗೆ ಬಾವಳಿಕೆ ಅಮ್ಮ ಇದು ಯಾವಾಗ ಕರ ಹಾಕೋದು ಅದನ್ನೇ ಕೇಳು ಐ ಗುಳುಗುಳು ಅಂತೈತೆ ಒಣಗ್ ಕರ ಹಿಂಜಡಿತೈತೆ ಅನ್ಸುತ್ತೆ ಅಮ್ಮ ಗಂಡು ಹುಟ್ಟಿದ್ರೆ ಕೋಳಿ ಅಂತ ಇಡ್ತೀನಿ ಏನ್ ಮಾಡ್ತಿದ್ರೆ ಏನಂತ ಇಡ್ಲಿ ಏಯ್ ದನ್ಗಳಿಗೆ ಯಾರಾದ್ರೂ ಕೋಳಿ ಗಿಳಿ ಅಂತ ಹೆಸರಿಡ್ತಾರೇನಾ ಅದು ಕೋಳಿ ಅಲ್ಲ ಕೋಳಿ ಯಾವಾಗ ಕರ ಹಾಕುತ್ತೆ ಹೇಳಮ್ಮ ಕರಿನ ಜೊತೆ ಆಟ ಆಡ್ಬೋದು ಕಳೆದ ವಾರನೇ ಹಾಕ್ಬೇಕಿತ್ತು ಹಿಂಗ್ ಕಟ್ಟಿ ತಲೆ ಕಟ್ಟಿ ಹುಲ್ ಹಾಕದ್ರಾತ ಅವು ಕಾಲ ದುಂಡೂರ್ ಮೇಯ್ಬೇಕು ವ್ಯಾಯಾಮ ಆಗ್ಬೇಕು ಹಿಂಗ್ ತಿನ್ ಮಲ್ಗರೆ ಬರೀ ಸಗಣಿ ಹಾಕತ್ತೆ ಸದ್ಯ ಕರ ಹಾಕಕ್ಲ ನಿಮ್ ಅಪ್ಪಂಗ್ ಒಂದ್ ಗಳಗ್ ಮೇಯ್ಸ್ಕ ಬನ್ನಿ ಅಂದ್ರೆ ಬರೀ ಗದ್ದೆ ತ್ವಾಟ ಪ್ಯಾಟೆ ಅಂತ ತಿರ್ಗದೆ ಆತೆ ಇನ್ ನನ್ಗೋ ಇದೆಲ್ಲ ಮಾಡೋದ್ರೊಳಗ್ ಸಾಕು ಬೇಕಾತ್ತೆ ಅಮ್ಮ ನಾನು ಮಿಸ್ಕೊಬತ್ನಿ ನಿಂಗ್ ಅಕ್ಲ ಹೋಗೋ ಎಲ್ಲ ಹೊರ್ಗೋಗೋ ಆಡೋಣ ಬತ್ಯಾ ಇನ್ನು ಎಷ್ಟೊತ್ತಮ್ಮ ಹಾ ಬಂದೆ ಹ್ಞೂ ಕಣ್ಬಿಡಿ ಇಲ್ಲಿ ಜಂಬ್ರ ಯಾರು ಕೊಟ್ಟಿದ್ದಮ್ಮ
ನಿಮ್ಮ ಅಪ್ಪಂಗೆ ಯಾರೋ ಬೇಕಾದವ್ರು ಕೊಟ್ರಂತೆ ಅವ್ರ ಮಕ್ಳಿಗೆ ಚಿಕ್ಕದಾತುವೆ ಅಂತ. ಅಮ್ಮ ಇದು ಚೆನ್ನಾಗಿಲ್ಲ ನೋಡು, ತೂತೈತೆ. ನಂಗೆ ಬೇಡ, ಅವನ್ ಕೊಡ್ಸು. ಅಯ್ಯೋ ನನ್ ಚಟ್ಟೆ, ಏನ್ ಚೆನ್ನಾಗ್ ಕಾಣ್ತೈತೆ ನನ್ ಮಗ ಈ ಬಟ್ಟೆಲಿ. ಬೊಂಬಟ್ಟಾಗೈತೆ ನಿಂಗೆ. ನನಗೆ ಇದು ಬೇಡ, ಇದು ಬೇಕು. ನಂಗೆ ಇಷ್ಟ ಆಗ್ತಿದ್ದು, ನಾ ಕೊಡಕ್ಲ. ಇಲ್ಲ, ನಂಗೆ ಇದು ಬೇಕು. ಕೊಡು ಮಗ್ನೆ, ಸೋತ್ ನಡೆದವ್ರಿಗೆ ಸುಖ ಬಾಳಂತೆ. ಕೊಡು. ನಮ್ಮ ಅಣ್ಣ ಕಂಡ್ರೆ ನನಗೆ ತುಂಬಾ ಇಷ್ಟ. ಖುಷಿ ಆತ ನನ್ ಕುಂಡೇಸಿ ಮರಿಗೆ? ಅಮ್ಮ ನಿಂಗೆ ಗೊತ್ತಾ, ನಮ್ಮ ಊರವರೆಲ್ಲ ನನ್ನ ನಿಜದ ಹೆಸರು ಮರ್ತೆ ಹೋಗಾರೆ. ಎಲ್ಲ ಕುಂಡೇಸಿ ಕುಂಡೇಸಿ ಅಂತಾನೆ ಕರೆಯೋದು ನನ್ನ. ನೀನ್ ಜಗಳ ಆಡು, ಹಂಗ್ ಕರಿಬೇಡಿ ಅಂತ. ತಮ್ಮನ್ನ ಕೊಸುಡಿ ಅಂತ ಕರೆದ್ರೆ ಬೈತಾನೆ ಎಲ್ರಿಗೂ. ಆದ್ರೆ ನಂಗೆ ಕುಂಡೇಸಿ ಅಂತ ಕರೆದ್ರೇನೆ ಇಷ್ಟ. ಯಾಕೆ? ನೀನ್ ಪ್ರೀತಿಯಿಂದ ಇಟ್ಟಿರೋ ಅಡ್ಡ ಹೆಸರಲ್ವ ಅದು. ಬೇರೆ ಯಾರು ಕರೆದ್ರು ನೀನ್ ಕರೆದಂಗೆ ಆಗಿ ಖುಷಿ ಆಗುತ್ತೆ. ಅದಕ್ಕೆ ಏನು ಇಷ್ಟೊತ್ತು? ಬಾ ಬಾ ಬಾ, ನನ್ನಿಂದ ಒಂದು ಹುಂಜ ಕಾಣ್ತಿಲ್ಲ. ಯಾವ ಬೇವರ ಕಾಣ ಮುರಿದಿದ್ದು, ವಾರಕ್ಕೊಂದು ಕಾಣ ಆಯ್ತಾವೆ. ನಾನು ಒಳ್ಳೆ ದೈ ಕೇಳಿ ಮಾಟ ಮಾಡಿಸ್ಬೇಕು ಬೇವರ್ ಮಕ್ಳಿಗೆ. ಇಲ್ಲಿ ಯಾರು ಕಳ್ರು ಬರ್ತಾರೆ? ಎಲ್ಲೋ ಗುಳನೇರಿ ಹಿಡ್ಕೊಂಡು ಹೋಗಿರ್ಬೇಕು. ಬುಳ್ಳನೇರಿ ಗೊತ್ತಾಯ್ತಕ್ಕೆ. ಅವ್ರ ಮನೆ ಹಾಳಾಗೋಗ ಯಾವನ ಕಾಣೆ. ಹಲೋ, ಆ ಕೋಳಿ ಮಾರಿ ದುಡ್ಡಲ್ಲೇ ನಾನು ನೀನು ಈ ಪಿಕ್ಚರ್ ಓದ್ತಿರೋದು. ಮುಚ್ಕೊಂಡು ಬೇಗ ಬಾ. ಕಪಿತರ ಆಡ್ಬೇಡ, ನಿಧಾನಕನ. ಅಪ್ಪಾಜಿ ಊಟ. ಹಾ ಬಂದೆ. ಕಳ್ಳ ಪೊಲೀಸ್ ಅದೇನಾ? ನಾನು ಪೊಲೀಸ್. ನಾನು ಕಳ್ಳ. ಇಲ್ಲ, ನಾನು ಕಳ್ಳ. ಸರಿ ಆಯ್ತು, ನಾನು ಕಳ್ಳನ ಮಗನ. ಓಡ್ ಓಡ್. ಡಿಶಮ್ ಬಿದ್ದಿಲ್ಲ ರಾಸ್ಕಲ್. ಡಿಶಮ್ ಏನಾಯ್ತು? ಬಿಡಪ್ಪ, ರಕ್ತ ಬರ್ತೈತ್. ಅಪ್ಪಾಜಿ ಕಲ್ ಮಾಡಿಸ್ತೀನಿ ತಡಿ ನಿನ್ಗೆ. ಅಲ್ಲಿಯವನವ, ನಾನೇನ್ ಮಾಡ್ದೆ ನಿಂಗೆ? ಮುಳ್ಳಿನ ಮೇಲೆ ಬೀಳಕ್ ನಿಂಗೆ ಯಾರು ಹೇಳಿದ್ರು? ಅವೆಲ್ಲ ನಂಗೆ ಗೊತ್ತಿಲ್ಲ. ಅಪ್ಪಾಜಿ ಕಲ್ ಮಾಡಿಸ್ತೀನಿ ತಡಿ ನಿನ್ಗೆ. ಅಪ್ಪಾಜಿ, ಅಣ್ಣ ನನ್ನ ಅಂಡೆ ಗುಂಡಾಡ್ದ ನೋಡಿ, ರಕ್ತ ಬರ್ತೈತೆ. ನನ್ ತಾವ್ ಕೋವಿನೇ ಇಲ್ಲ, ನಾನಂಗ್ ಗುಂಡಾಡಿಲೆ. ಮತ್ತೇನು ಮಾಡ್ದೆ? ಕಳ್ಳ ಪೊಲೀಸ್ ಆಡ್ತಿದ್ವಿ, ಹಿಂಗ್ ಗುಂಡಾಡಿ ಹಂಗ್ ಹೊಡ್ದೆ. ಅದಕ್ಕೆ ಅವ್ನು ಮುಳ್ಳಿನ ಮೇಲೆ ಬಿದ್ರೆ ನಾನೇನ್ ಮಾಡ್ಲಿ? ಅದು ನನ್ನ ಹುಡುಗನೇನ ನೀನ್ ಆಟ ಆಡಕ್ಕೆ ಬೇವರ್ಸಿ? ನಂದೇನು ತಪ್ಪಿಲ್ಲ, ನಂಗೆ ಯಾಕೆ ಬೈತಾ ಇದ್ಯಾ? ನನ್ನ ಜೊತೆ ತಿರುಗಿ ಮಾತಾಡ್ತೀಯಾ? ಒಟ್ಟು ಸಾಯಿಸ್ಬಿಡ್ತೀನಿ ನೋಡಿ ನಿನವ. ನಿಮ್ ದಮ್ಮಯ್ಯ ಅನ್ನಿ. ಬೇಡ, ಬನ್ನಿ, ನೀವು ಊಟ ಮಾಡಿ ಬನ್ನಿ, ನಾನು ಹೇಳ್ತೇನೆ ಅವನ್ಗೆ. ನಿಮ್ ದಮ್ಮಯ್ಯ ಬನ್ನಿ. ತಗೊಳ್ಳಿ, ಕೈ ತೊಳ್ಕೊಳ್ಳಿ. ಮಕ್ಕಳ ಜೊತೆ ಕಳ್ಸಿರಾತಿಲ್ವ ಊಟವಾ? ಕಬ್ಬಾಗಿರೋ ಹಸ ಒಂದೇ ಕೊಟ್ಟಿಗೆಲ್ ಬಿಟ್ಟು ಬಂದಿಯಲ್ಲ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೋಗ್ತೀವಲ್ಲ, ಸ್ವಲ್ಪ ಹೊರಗೆ ಮೇಯ್ಸ್ಕ ಬಂದಿದ್ರಾಗದು ಹಸವ. ನಮಗೂ ಬ್ಯಾಡ ಅಂತೀರ, ನೀವು ಮೇಯ್ಸಕ್ಲ. ನಾನೇ ಇಲ್ಲಿಗೆ ಹೊಡ್ಕೊಂಬಂದು ಮೇಯ್ಸನ ಅನ್ಕಂದೆ, ನೀವು ಬೈತೀರಾ ಅಂತ ಸುಮ್ಮನಾದೆ. ಎಂತಕ್ಕಿಷ್ಟು ದೂರ? ಮುದ್ದು ಬೇಡ, ಅನ್ನ ಹಾಕು.
ಬಾಮನೆ ಊಟ ಮಾಡು. ನಂಗ್ ಬೇಡ. ಅಪ್ಪಾಜಿ ಅಲ್ಲನ್ನ ಐತೆ ಕಿತ್ಕೊಡು. ಬಾ. ಊಟ ಕೊಡು. ಏನೋ ಮನೆ ನಿನ್ನ ಆಟ? ನಾನು ನಮ್ಮ ಅಪ್ಪಾಜಿಗೆ ಹೊಡಿಬೇಕು, ಅದಕ್ಕೆ ನಾನು ಶಕ್ತಿ ಬರೆಸ್ಕೋಬೇಕು. ಇಲ್ಲಿಗೆ ಒಂದೇ ಮುದ್ದೆ ತಂದಿದ್ದು, ಮನೆಗೆ ಬಾ ತಿನ್ನಿ ಅಂತೆ. ಸಿಟ್ಟು ಅನ್ನೋದು ಪಾಪಿ ಅಂತೆ. ಸಿಟ್ಟು ಒಳ್ಳೇದಲ್ಲ ಮನೆ. ಅದನ್ನ ನಿನ್ ಗಂಡಂಗೆ ಹೇಳು. ಅವ್ರು ಕೇಳೋದಾಗಿದ್ರೆ ನಿಂಗೆ ಯಾಕೆ ಹೇಳ್ತಿದ್ದೆ? ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು ಮನೆ. ಒಂದ್ ಕ್ಷಣದ ಕೋಪಕ್ಕೆ ಏನೇನೋ ಆಗೋತೆ. ಜೀವನ ನೀನ್ ಹೊಡೆದಾಕ್ ಬಂದಲ್ಲ, ಆ ಮಡಕೆ ತರ ಒಡೆದು ಹೋದ್ರೂ ಮುಗೀತು. ತಾಳ್ಮೆಯಿಂದ ಬದುಕದ್ ಕಲಿಬೇಕು. ದಾನಕ್ಕಿಂತ ಸಮಾಧಾನ ದೊಡ್ಡದಂತೆ. ಅಮ್ಮ, ಅಪ್ಪಾಜಿ ನನ್ ಕಂಡ್ರೆ ಯಾಕಾಗ್ಲಾ? ನಾನ್ ಚೆನ್ನಾಗಿಲ್ಲ ಅಂತನ ಅಮ್ಮ? ಹಂಗೇನೂ ಇಲ್ಲ ಮನೆ. ಅವ್ರಿಗೆ ನೀನ್ ಕಂಡ್ರೆ ಇಷ್ಟನೇ. ನಾನೇನ್ ಚೆನ್ನಾಗಿದ್ದೀನ? ನನ್ನ ಮದ್ವೆನೇ ಆಗಿಲ್ವಾ? ಬೈತಾ ಹೇಳೋರು ಬದುಕಕ್ಕೆ ಹೇಳ್ತಾರಂತೆ, ನಗ್ತಾ ಹೇಳೋರು ಹಾಳಕ್ಕೆ ಹೇಳ್ತಾರಂತೆ. ಹಂಗಾರೆ ನೀನ್ ಯಾವಾಗ್ಲೂ ನಗ್ತಾನೆ ಹೇಳ್ತೀಯ, ಹಾಳಾಗ್ಲಿ ಅಂತ ಹೇಳ್ತೀಯ? ನಂಗೆ ಗೊತ್ತು, ನಮ್ಮ ಅಪ್ಪಾಜಿಗೆ ನಾನು ಹೇಳ್ಕೊಂಡ್ರು ಆಗ್ಲ. ನನ್ನ ಮಗ ಅಂದ್ರೆ ನಂಗೆ ಪ್ರಾಣ. ಹಂಗೇನಿಲ್ಲ, ನಿನ್ ಕೊಸುಡಿ ಕಂಡ್ರು ಇಷ್ಟನೇಯ. ನೀನು ಅಲ್ವಾರ ಮಾಡಕ್ಲ, ಯಾಕೆಂದ್ರೆ ನೀನಮ್ಮ. ಹಾಂ ಸರ್, ಸರಿ ಸರ್, ಅಷ್ಟೊತ್ತಿಗೆಲ್ಲ ಬರ್ತೀವಿ ಸರ್. ಹಾಂ ಹಾಂ ಸರ್. ಈ ದಿನಸಿ ಸಾಮಾನು ಬೇಕಾಯ್ತು. ಅದಕ್ಕೆ ದುಡ್ಡು ಶಾರ್ಟೇಜ್ ಆತ್ತೆ. ಮನೆ ಬೇರೆ ಅರ್ಧಕ್ಕೆ ನಿಲ್ಸ್ಕೊಂಡಿದ್ವಿ, ಎಲ್ಲೂ ಸಾಲು ಹುಡ್ತಿಲ್ಲ. ತೋಟದ ಬೇರೆ ರಗಲ ಕೂತಿದ್ದೆ. ಪಾಣಿ ತಗೊಂಡು ದುಡ್ಡು ಕೊಡ್ಬೇಕು. ಒಂದ ಎರಡ? ಒಂದು ಗಳಿಗೆ ಇರಿ ಬಂದೆ. ಬೇಗ.
ಏನ್ ಮನೆ ಎಲ್ಲ ಹಿಂಗಿಟ್ಕೊಂಡಿದ್ಯಾ? ಸರಿಯಾಗಿ ಇಟ್ಕೊಳ್ಳೋದಲ್ವಾ? ಈ ಪಾಪಿ ಅಮ್ಮನ ಹೊಟ್ಟೆಲಿ ಯಾಕೆ ಹುಟ್ಟೆ ಮನೆ? ಯಾರಾದ್ರೂ ಶ್ರೀಮಂತರ ಮನೇಲಿ ಹುಟ್ಟದಲ್ವಾ? ನೆಂಟ್ರು ನಿನ್ಗೆ ಅಂತ ಕೊಟ್ಟಿದ್ದ ದುಡ್ಡು ಬಿಡಕ್ಲ ಈ ರಾಕ್ಷಸಿ. ಹಂಗೆಲ್ಲ ಹೇಳ್ಬೇಡ ಅಮ್ಮ. ನಾನು ಇನ್ನೊಂದ್ಸಲ ಹುಟ್ಟಿದ್ರು ನೀನೇ ನನ್ನ ಅಮ್ಮ ಆಗಿರ್ಬೇಕು. ಹಂಗಲ್ಲ ಮನೆ, 2 ಸಲ ಕೇಳಿ ಇಸ್ಕೊಂಡ್ ಇನ್ನೂ ವಾಪಸ್ಸೇ ಕೊಟ್ಟಿಲ್ಲ. ಮತ್ತೆ ಕೇಳಕ್ ಬಾಯೇ ಬರ್ಲಿಲ್ಲ. ತಪ್ಪು ತಿಳ್ಕೊಬೇಡ ಮನೆ. ಬಂದೆ. ಕಣ್ಕೆಂಪಾಯ್ತಾ? ಜೋರು. ಅಪ್ಪಾಜಿ, ರಿಪೇರಿ ಕಟ್ಟಿರೋ ಟಿವಿ ತಗಬಾ. ಗೌರ, ಬೇಗ ಕರ ಹಾಕು. ಅಮ್ಮ ಪ್ಲೀಸ್. ಏನೋ ಅಮ್ಮ ಪ್ಲೀಸ್ ಪ್ಲೀಸ್ ಪ್ಲೀಸ್. ಏನ್ ಹೇಳ್ ಮನೆ? ಅಮ್ಮ ಪ್ಲೀಸ್, ನಂಗೆ ಕರ ಬೇಕು. ಕರ ಬೇಕು ಅಂದ್ರೆ ಅದು ಹಾಕೋವರೆಗೂ ಕಾಯ್ಬೇಕು. ನಂಗೆ ಕಾಯಕ್ಕಾಗ್ಲ. ನೀನು ಹೇಳ್ದಲ್ಲ ಹೊರ್ಗೋಗಿ ಮೇಯ್ಸ್ಕೊ ಬಂದ್ರೆ ಕರ ಹಾಕುತ್ತೆ ಅಂತ. ನಾನು ಹೋಗಿ ಮೇಯ್ಸ್ಕೊ ಬತ್ನಿ. ನಿಂಗೆ ಅಕ್ಲ ಸುಮ್ಮನಿರು ಮನೆ. ಪ್ಲೀಸ್ ಅಮ್ಮ, ಇಬ್ರು ಹೋಗಿ ಮೇಯ್ಸ್ಕೊ ಬತ್ತೀವಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಎಲ್ಲೂ ದೂರ ಹೋಗ್ಬಾರ್ದು. ಇದಕ್ಕೆ ಹೊಡಿಯೋದು ಓಡಾಡ್ಸೋದೆಲ್ಲ ಮಾಡಬೇಡಿ. ಅಪ್ಪಾಜಿ ಬರೋಕ್ಕೂ ಮುಂಚೆ ಬಂದ್ಬಿಡಿ. ಅಪ್ಪಾಜಿಗೆ ಗೊತ್ತಾದ್ರೆ ತಿಂದಾಕ್ಬಿಡುತ್ತೆ ನಮ್ನ. ಈ ಹಗ್ಗ ಹಿಡ್ಕಂಡೆ ಮೇಸಿ ಆತ. ಬಾ ಊರ ಆಟ ಆಡೋದು ಹೊಡೆದಾಡೋದೆಲ್ಲ ಮಾಡಬೇಡಿ. ಸರಸರನೆ ದೂರ ನಡೆಯುವವ ಗೌರ ಬಿರಬಿರನೆ ಊರ ತಿರುಗುವವ ಬಯಲಿನ ಹಸಿರಲಿ ಕುಣಿಯುವ ಬಾರಿ ತಗ ಧಿಮಿ ತಗ ಚಣು ತಗಿಟ ಜುಳು ಜುಳು ನದಿಯಲ್ಲಿ ಈಜುವ ಬಾರಿ ಕಿಲ 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 ನಗುತ್ತಾ
ಜಿಗಿವ ಕರುವನ್ನು ನೋಡುವ ಆಸೆ ಗಗನಕ್ಕೆ ಹಾರಿ ಚಂದ್ರನ ಮೇಲೆ ಬುಗುರಿನ ಆಡುವ ಆಸೆ ಹಕ್ಕಿ ಜೊತೆಯಾಗಿ ಹಾಡೊಂದ ಹಾಡೋಣವೇ ಸಿಕ್ಕ ಖುಷಿಯೆಲ್ಲ ಊರ್ ತುಂಬ ಹಂಚೋಣವೇ ಗೌರ ಗೌರ ಹೇ ಗೌರ ಗೌರ ಅಣ್ಣ ಸೌಂಡ್ ಬರ್ತೈತೆ ನನ್ನೊಟ್ಟೇನು ಸೌಂಡ್ ಮಾಡ್ತೈತೆ ಇಷ್ಟಕ್ಕೆ ಹೋಗ್ಬತ್ನಿ ಆಚೆ ಹುಷಾರಾಗಿ ನೋಡ್ಕ ಏನದು ಸೌಂಡು ಯಾವುದೋ ಹಕ್ಕಿನೋ ಹುಳನೋ ಇರಬೇಕು. ಏನೋ ಕೆಟ್ಟ ವಾಸನೆ ಬರ್ತೈತೆ. ಇಲ್ಲೇ ಪಕ್ಕದಲ್ಲಿ ಹೇಲ್ಪತಕ್ಲಿ ಮರ ಐತೆ, ಅದರದ ವಾಸನೆ. ನನ್ನ ಮೂಡ್ ಹಾಳು ಮಾಡಬೇಡ ಬಾ. ಹೋಗುತ್ತೆ. ಕೊನೆಸಿ ಒಂದು ನಿಮಿಷ. ಯಾರಿಗೂ ಹೇಳ್ಬೇಡ. ಕೊಂಡೆಸಿ ನೀನ್ ಸೌಂಡ್ ಮಾಡಿದ್ದು ಯಾರಿಗೂ ಹೇಳಕ್ಲ ಬಿಡು. ಕೊಸುಡೆ ಲೇ ಕೊಸುಡೆ ಹಸಲ್ಲಿ ಅಲ್ಲ ಐತಲ್ಲ ಗೌರ 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 ಇಲ್ಲೈತೆ ಅದು ಇಲ್ಲ ಇತ್ತು ಹಂದಿ ತರಬೇಕು
ನನ್ನ ಬೇವರ್ಸಿ ನಾಯಿ ಕಬ್ಬಾಗಿರೋ ಸಾದು ನನ್ನ ಜೊತೆ ಬಂದೆ. ನಂಗೆ ಗೊತ್ತಿಲ್ಲ, ಹುಡ್ಕೋ. ಅಪ್ಪಾಜಿ ಬರೋದ್ರೊಳಗಡೆ ಆಸೋ ಕೊಡುಗೆಯಲ್ಲಿರ್ಬೇಕು. ಇಲ್ಲಾಂದ್ರೆ ನೀನ್ ಆ ಕಡೆ ಹುಡ್ಕು, ನಾನು ಆ ಕಡೆ ಹುಡ್ಕೋತೀನಿ. ಏನ್ ಮಕ್ಕ ನೋಡ್ತಿದ್ಯಾ? ಹೋಗ. ಅಪ್ಪಾಜಿ ಬಂದ್ಮೇಲೆ ಇವತ್ತು ನಾನು ತಿಂತೀನಿ. ಮನೆಗೆಲ್ಲರೂ ಓದ್ತಾ ಬಾ ನೋಡೋಣ. ಬಾಬಾ ಎಲ್ರು ನಿಮ್ಮನೆ ಹೊಸ ಬೇವರ್ಸಿ ನನ್ನ ಮಗ ದನ ಕಾಯ್ಬಿಡ ಕತೆ ಹೋಗ್ರಿ. ನಮ್ ಯಾಲಕ್ಕೆ ಮಡಿಯೋದು ಸತ್ತದ ನಿಮ್ಮ ಹೊಸ ದೊಡ್ಡಿಗೆ ಹೊಡ್ದೀನಿ. ದುಡ್ಡು ಕೊಟ್ಟು ಬಿಡ್ಸ್ಕೊಂಬನ್ನಿ, ಆಗೋದಾಯ್ತು ನಿಮ್ಗೆ. ಎಲ್ಲ ನಿನ್ನಿಂದನೇ ಆಗಿದ್ದು. ನಿಮಿಷ ದನ ಕಾಯೋ ಯೋಗ್ಯತೆ ಇಲ್ಲ. ಲಜ್ಜೆನ ಕಚ್ಚಡ ಲೋಫರ್. ನನ್ನ ಬಿಟ್ರೆ ನಿಶ್ಚಯಿಸಿ ನೋಡ್ತೀಯ. ಅಪ್ಪಾಜಿಗಳು ಮಾಡಿಸ್ತೀನಿ ತಡಿ ನಿಂಗೆ. ಬಾಯಿ ಇವತ್ತೈತೆ ನಿಂಗೆ ಮಾರಿ ಹಬ್ಬ. ಆತಾತು, ನನ್ನ ತಪ್ಪತ್ತು. ಅಪ್ಪಾಜಿಗೆ ಏನು ಹೇಳ್ಬೇಡ, ನಿನ್ ತಮ್ಮಯ್ಯ ಅಂತೀನಿ. ಬಾ ಮನೆಗೆ ನಿಂಗೈತೆ. ಆತು ಕಣೋ, ನಿನ್ ತಮ್ಮಯ್ಯ, ನಿನ್ ಕಾಲಿಗೆ ಬೀಳ್ತೀನಿ. ಅಪ್ಪಾಜಿಗೆ ಏನು ಹೇಳ್ಬೇಡ. ಅಪ್ಪಾಜಿಗೆ ಗೊತ್ತಾದ್ರೆ ನನ್ ಕೊಂದಾಕುತ್ತೆ. ಕೊಂದಾಕ್ಲಿ ಬಿಡು. ದೊಡ್ಡಿಗೆ ಹೊಡ್ದೀನಿ, ದುಡ್ಡು ಕೊಟ್ಟು ಬಿಡ್ಸ್ಕೊಂಬನ್ನಿ, ಆಗೋದಾಯ್ತೈತೆ. ಅಣ್ಣ, ಇಲ್ಲಿ ದನಿನ ದೊಡ್ಡಿ ಎಲ್ಲಿ? ಇಲ್ಲಿ ದನಿನ ದೊಡ್ಡಿ ಎಲ್ಲೈತೆ? ದನಿನ ದೊಡ್ಡಿ ಎಲ್ಲೈತ ದೊಡ್ಡಿ? ಅದು ಬಿದ್ದಾಗ ನಮ್ಮ ಅಪ್ಪನ ಕಾಲ ಆತ ಕಣ. ಈ ಮಂಗಳೂರಿಂದ ಬಂದು ಅಳಿಸ್ತಾನಕ್ಕಿದಾನಲ್ಲ ಮಂಜುನಾಥ, ಅವನ ಮನೆ ಕೊಟ್ಕೆನೆ ಈಗ ದನಿನ ದೊಡ್ಡಿ. ಗೌರ,
ಯಾರದು? ಎಂತದ? ಹೊಸ ನಮ್ದೆಯ ಬಿಡಿಸಿಕೊಂಡು ಹೋಗ್ಲಿಕ್ಕೆ ಬಂದದ್ದ? ಒಂದು ನಿಮಿಷ. ₹150. ದುಡ್ಡಿಲ್ಲ, ನಿಮ್ ತಮ್ಮಯ್ಯ ಅಂತನೇ. ನೋಡು, ಈ ಗೋಳಾಟ ಎಲ್ಲ ನೋಡಿ ನಾನು ತುಂಬಾ ಸಲ ಮಂಗಾಗಿದ್ದೇನೆ ಆಯ್ತಾ. ಈಗೀಗ ದುಡ್ಡಿಗೆ ದನ ಬಿಡುವವರು ಕೂಡ ತುಂಬಾ ಕಮ್ಮಿ ಆಗಿದ್ದಾರೆ. ಆದ್ರೆ ಸಹ ಪಂಚಾಯತಿನವ್ರು ನನಗೇನೋ ಸ್ವಲ್ಪ ಗೌರವಧನ ಕೊಡ್ತಾರೆ. ಪಂಚಾಯತಿಗೂ ಆದಾಯ ಬೇಕಲ್ಲ ಮಾರೆ. ರಿಜಿಸ್ಟ್ರು ಬರ್ದಾಗಿದೆ, ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗು. ಮನೇಲಿ ₹1 ಇಲ್ಲ, ನಿಮ್ ತಮ್ಮಯ್ಯ ಅಂತನೇ. ಅದಾಗುದಿಲ್ಲ ಮಾರೆ, ದುಡ್ಡು ಕೊಟ್ಟು ಬಿಡಿಸಿಕೊಂಡು ಹೋಗು. ಹಸಿಗುಲ್ಲಾಕೆ ಹುಲ್ಲಿದು 30, ಒಟ್ಟಿಗೆ 180. ಓಹ್, ಹಾಗೆ ನೀರು ಸಹ ಕೊಟ್ಟಿದ್ದೆ ಮಾರೆ, ಅದರದ್ದು 20. ಟೋಟಲ್ ₹200. ಅದು ಇವತ್ತು ಬಂದರೆ ನಾಳೆಗಾದ್ರೆ ಜಾಸ್ತಿ ಆಗ್ತದೆ, 300 ಆಗ್ತದೆ. ಕೌಶಿ, ಕೌಶಿ, ಯಾರು? ನಾನು ಕುಣಸಿ. ಮನೇಲಿ ಯಾರು ಇಲ್ಲ, ಸ್ನಾನ ಮಾಡ್ತಿದ್ದೀನಿ, ಸ್ವಲ್ಪ ತಡಿ ಬಂದೆ. ಕೌಶಿ, ಕೌಶಿ, ಇಲ್ಲೇ ಬಂದ. ಒಂದ್ 5 ನಿಮಿಷ ಕ್ರಿಕೆಟ್ ಆಡೋಣ ಬಂದೆ. ಅದಕ್ಕೆಲ್ಲ ನನ್ನ ಹತ್ರ ಟೈಮ್ ಇಲ್ಲ. ನಮ್ಮ ಹಸು ದೊಡ್ಡಿ ಕೊಡ್ತಾರೆ, ಬಿಡ್ಸ್ಕೊ ಬರ್ಬೇಕು. ಒಂದು ₹200 ಇದ್ರೆ ಕೊಡು, ನಾನು ನಿಂಗೆ ವಾಪಸ್ ಕೊಡ್ತೀನಿ ಪ್ಲೀಸ್. ದುಡ್ಡು ತುಂಬಾ ಕೆಟ್ಟದ್ದು, ಸಾಲ ಸಂಬಂಧ ಹಾಳು ಮಾಡುತ್ತೆ ಅಂತ ಅಪ್ಪಿ ಅವಾಗ ಹೇಳ್ತಿರುತ್ತೆ. ನೀನ್ ಒಬ್ನೇ ಒಳ್ಳೆ ಫ್ರೆಂಡು, ದುಡ್ಡಿಂದ ನೀ ಫ್ರೆಂಡ್ಶಿಪ್ ಕಳ್ಕೊಳಕ್ ಇಷ್ಟ ಇಲ್ಲ. ಸರಿ ಆಯ್ತು, ನಾನು ಬರ್ತೀನಿ. ತಡಿ ತಡಿ, ಬೇಜಾರು ಮಾಡ್ಕೊಂಬೇಡ, ನನ್ನ ಹತ್ರ ಈಗ ಅಷ್ಟು ದುಡ್ಡು ಇಲ್ಲ. ಮತ್ತೆ ಇಷ್ಟೊಂದು ಮಾತಾಡೋದು, ನಂಗೆ ಲೇಟ್ ಆಯ್ತು, ಬರ್ತೀನಿ. ತಡಿ ಮಾರಾಯ, ಬಂದೆ. ದುಡ್ಡು ಸಂಬಂಧ ಹಾಳು ಮಾಡ್ಬೋದು ನಿಜ, ಆದರೆ ಕಷ್ಟದಲ್ಲಿ ದುಡ್ಡಿಲ್ದೆ ಪ್ರಾಣ ಹೋದ್ರೆ ಸಂಬಂಧಕ್ಕೆ ಮನ್ಸನೇ ಇರಕ್ಲ. ಅಮ್ಮ ಬಂದ. ಎಲ್ಲೋ ಹಸ ಎಲ್ಲೋ? ನಿನ್ ಬಾಯಿಗೆ ಮಣ್ಣಾಕ್ ಹೋಗೋ, ಬ್ಯಾಡ ಬೇಡ ಅಂತ ಬಡ್ಕಂದೆ ತಾನೆ. ನನ್ ಕರ್ಮ ಅನ್ಸುತ್ತೆ ಇದೆಲ್ಲ. ಆ ಮನ್ಸ ಬರೋ ಹೊತ್ತು ಬೇರೆ ಆತು. ಅದಕ್ಕೆ ಗೊತ್ತಾದ್ರೆ ನಮ್ಮಿಬ್ರಿಗೂ ಉಳ್ಗಾಲ ಇಲ್ಲ. ಅಯ್ಯೋ ದೇವ್ರೆ, ನಾನು ಏನ್ ಮಾಡ್ಲಿ ಈಗ? ಮನೇಲಿ ₹1 ದುಡ್ಡಿಲ್ಲ. ಬರ್ಲಿ ತಡಿ, ಐತೆ ನಿಂಗೆ. ಬಂದೆ ತಡಿ. ₹200 ಅಂತೆ. ಗೀತಕ್ಕ, ಗೀತಕ್ಕ, ಅಮ್ಮ, ಓ ನೀನಾ? ಅದ್ಯಾಕೆ ಹಿತ್ಲು ಬಾಗ್ಲ ಬಂದೀಯಾ? ಬಾರೆ ಒಳಿಕೆ. ಮನೆ ತುಂಬಾ ನೆಂಟರು ಸೇರ್ಕಂದಾರೆ ಅನ್ಸುತ್ತೆ, ಕೊಪ್ಪು ಕೇಳ್ತಿತ್ತು, ಅದಕ್ಕೆ ಹಿತ್ಲು ಬಾಗ್ಲಲ್ಲಿ ಬಂದೆ. ಮುಖನೇ, ನಮ್ಮ ದಿವ್ಯಂದು ಹ್ಯಾಪಿ ಬರ್ಡೇ ಇತ್ತು, ಕೇಕ್ ಕುಯ್ಸಿದ್ವಿ. ನೀನು ಕರ್ಯನ ಅಂತಿದ್ದಳು, ಗಡ್ಬಿಡಿಲ್ ಮರ್ತೇ ಹೋತ್ ನೋಡು. ಬಾರೆ ಒಳಿಕೆ. ಕೇಕು ಖಾಲಿ ಆಯ್ತು ಅನ್ಸುತ್ತೆ. ಬ್ಯಾಡ, ಪರವಾಗಿಲ್ಲ. ಗೀತಕ್ಕ,
ಒಂದು 200 ರೂಪಾಯಿ ದುಡ್ಡಿದ್ರೆ ಬೇಕಾಯ್ತು. ಇನ್ನೊಂದು ವಾರದೊಳಗೆ ಹೆಂಗಾದ್ರೂ ಹೊಂದ್ಸ್ಕೊಡ್ತೀನಿ. ಎಂತಕ್ಕೆ ದುಡ್ಡು? ಅಯ್ಯೋ, ನಮ್ಮ ಮನೆ ಮಕ್ಕಳು ಬ್ಯಾಡ ಅಂದ್ರು ಕೇಳ್ದೆ ಹಸ ಮೇಯ್ಸಕ್ ಹೋಗಿ ಹಸಿನ ಕಡೆ ನಿಗಾ ಕೊಡ್ದೆ ಅದು ಕದ್ದು ಹೋಗಿ ಯಾರ್ದೋ ತ್ವಾಟದಲ್ಲಿ ರೂಟಿ ಮಾಡಿತ್ತೆ. ಅವ್ರಿಗೆ ಅಥವಾ ದೊಡ್ಡಿಗೆ ಹೊಡ್ತಾರೆ. ಬುಡ್ಸ್ಕೊಬರಕ್ಕೆ 200 ರೂಪಾಯಿ ಅಂತೆ. ನಮ್ಮ ಮನೆದ್ ಬ್ಯಾರೆ ಇಲ್ಲ, ಪ್ಯಾಟೆಗೆ ಹೋಯ್ತೆ. ಅವ್ರು ಬರೋದ್ರೊಳಗೆ ಬುಡ್ಸ್ಕೊಬರ್ಬೇಕು, ಇಲ್ಲ ಅಂದ್ರೆ ನನ್ನ ತಿಂದಾಕುತ್ತೆ. ಅದ್ ಹಬ್ಬ ಬೇರೆ ಆಗಿತ್ತಲ್ನೇ, ಅದಕ್ಕೆ ಹೇಳೋದು ಮಕ್ಳು ಮಾಡಿದ್ರೆ ಅದಕ್ಕೆ ಯಾಕೆ ಇಬ್ರು ಹೆಂಡ್ರು ಅಂತ. ತಡಿ ಬಂದೆ. ತಗ, ಯಾವಾಗ್ಲೂ ನಿಂಗೆ ಗ್ರಾಚಾರ ತಪ್ಪನಿಲ್ಲ. ಏನ್ ಮಾಡೋದ್ ಗೀತಕ್ಕ, ಎಲ್ಲ ನಾ ಪಡ್ಕ ಬಂದಿದ್ದು. ಸರಿ, ನಾ ಬತ್ನಿ. ಅಮ್ಮ, ಎಲ್ಲರ ಮನೇಲೂ ಹ್ಯಾಪಿ ಬರ್ತ್ಡೇ ಮಾಡ್ಕೊಂಡು ಕೇಕ್ ಕುಯ್ತಾರೆ, ಆದ್ರೆ ನಮ್ಮ ಮನೇಲಿ ಮಾತ್ರ ಇಲ್ಲ. ನಾವು ಯಾವಾಗಮ್ಮ ಕೇಕ್ ಕುಯ್ಯೋದು? ಗೀತಕ್ಕ, ಎಂತದ್ದೆ? ಕೇಕ್ ಕುಯ್ದ್ವಿ ಅಂದ್ರಲ್ಲ, ಅದಕ್ಕೆ ಎಷ್ಟಾತು? ಗೊತ್ತಿಲ್ಲ ಕಣೆ, ನಮ್ಮನೆ ತಂದಿದ್ದು ಎಷ್ಟಾತು ಅಂತ ನಾನು ಕೇಳಲಿಲ್ಲ. ಒಂದು 200-300 ರೂಪಾಯಿ ಇರ್ಬೋದೇನಪ್ಪ. ನಿಂಗೆಂತಕ್ಕೆ ಕೇಕ್ ರೇಟು? ನಿಮ್ಮ ದಿವ್ಯಾ ಹುಟ್ಟಿದ ಮಾರನೇ ದಿನಕ್ಕೆ ನಮ್ಮ ಕುಂಡೇಸಿ ಹುಟ್ಟಿದ್ದಲ್ವಾ, ಅದಕ್ಕೆ. ಸದ್ಯಕ್ಕೆ ನಂತವ ಅಷ್ಟೇ ದುಡ್ಡಿರೋದು ಕಣೆ. ಸರಿ, ನಾ ಬತ್ನಿ. ಅಮ್ಮ, ಅಪ್ಪಾಜಿ ಸಲ ಫೋನ್ ಮಾಡ್ತಾನೆ ಎತ್ತಿಲ್ಲ. ಹಂಗಂದ್ರೆ ಫೋನ್ ಮಾಡಿದ್ದೆ ಅಪ್ಪಾಜಿನ. ಮುಗೀತು ಕತೆ. ಈ ಮನ್ಸಂಗ್ ವಿಷಯ ಗೊತ್ತಾಯ್ತೆ. ಯಾರೋ ಸುದ್ದಿ ಮುಟ್ಸಾರೆ. ನಮ್ಮ ತಾಯನಗೂ ನಾನು ಹೇಳಿಲ್ಲ. ಮತ್ತೇನ್ ಹೆಂಗ್ ಗೊತ್ತಾಗಿರ್ಬೋದು? ಹೆಂಗಾರ ಗೊತ್ತಾಗ್ಲಿ, ತಗ ಬೇಗ ಬಿಡ್ಸ್ಕೊಬ. ಮತ್ತೆ ಅಪ್ಪಾಜಿನೇ ತಗ ಮಾತಾಡು. ನಾನ್ ಮಾತಾಡ್ಕಲಪ್ಪ, ನಿನ್ ದಮ್ಮಯ್ಯ. ನಾನು ಮಾತಾಡ್ತೀನಿ. ಅಮ್ಮ ಮಾತಾಡು. ಹೆಂಗೋ ದುಡ್ಡು ಸಿಕ್ಕಿತ್ತಲ್ಲ, ಅಪ್ಪಾಜಿಗೆ ಏನಾರು ಗೊತ್ತಾಗಿದ್ರೆ ಅದು ಬರೋದ್ರೊಳಗಡೆ ನಾನು ಹಸು ಬಿಡ್ಸ್ಕೊಂಬಂದು ಅಜ್ಜಿ ಮನೆಗೆ ಓಡೋತ್ನಿ. ಅಪ್ಪಾಜಿಗೆ ಹೆಂಗೆ ಸಿಗಕ್ಲ? ತಗ. ಹ್ಞೂ, ಹೇಳಿ. ಯಾಕೆ ಫೋನ್ ಎತ್ತಾ ಇಲ್ಲ? ಎಷ್ಟು ಸಲ ಫೋನ್ ಮಾಡೋದು? ಕೊಟ್ಟಿಗೆಗೆ ಹೋಗಿದ್ದೆ. ಹೊಸ ಏನ್ರ ಕರ ಆಗ್ತಾ? ಇಲ್ಲ. ಹಸಿ ಹುಲ್ಲಾಕ್ ನೀರು ಕೊಟ್ಟ? ಹ್ಞೂ. ಸರಿ, ಸಾಹೇಬ್ರು ಅರ್ಜೆಂಟ್ ಮೀಟಿಂಗ್ ಅಂತ ಹೋದ್ರು, ಒಂದು ಕೆಲಸ ಆಗ್ಲಿಲ್ಲ. ಇವತ್ತು ಇಲ್ಲೇ ಪ್ಯಾಟೆಲ್ ಅಕ್ಕರ್ ಮನೆ ನೋಡ್ದು ಬೆಳಿಗ್ಗೆ ಕೆಲಸ ಮುಗಿಸ್ಕೊ ಬರ್ತೀನಿ. ಮನೆ ಕಡೆ ಹುಷಾರು. ಸರಿ, ಆತು. ಅಪ್ಪಾಜಿ, ಚಾಕ್ಲೇಟ್ ತಗೊಂಬಾ ಅಂತ ಹೇಳೋಣ ಅಂತಿದ್ದೆ. ನೀ ಹೋಗು, ಬೇಗ ಬಿಡ್ಸ್ಕೊಬ. ನಾನು ಹೊತ್ನಿ. ಹೋಗಿ, ನೀನ್ ಮಾಡಿ ಬಂದಿರೋದೇ ಸಾಕು. ಮುಚ್ಕೊಂಡ್ ಬಾರ ಒಳಿಕೆ. ಏನು ತಲೆ ಕೆಡ್ಸ್ಕೊಬೇಡ, ಈಗ ನಿಮ್ ಬಿಡ್ಸ್ಕೊತ್ನಿ. ಖುಷಿನಾ? ಹೂವನು ಹೂವನು ಬಂದದಣಿ. ಇವ್ರೆ, ಇವ್ರೆ. ನೀನಾ? ಹಸ ಬಿಡಿ. ದುಡ್ಡು ತಂದಿದ್ಯಾ? ಅದು ಮೊದ್ಲು ಹೇಳು. ಬಿಟ್ಟು ಏನ್ ಬಿಡೋದು ಬೇಡ, ದುಡ್ಡು ತಂದೆ ಕೇಳ್ತಾ ಇರೋದು.
ಒಂದ್ ನಿಮಿಷ ಬಂದೆ. ಯಾರಿಗೂ ಹೇಳ್ಬೇಡ. ಸೇಂದಿ ಕುಡಿತೀಯನ ಕುಂಡೇಸಿ? ಎದೋಣ ಬರೋದ್ ಲೇಟ್ ಆತ. ತಿಂಡಿ ಹೇಳಕ್ ಹೋಗಿರೋದು, ಕೆಲಸ ಕಾರ್ಯ ಮಾಡಕ್ ಏನು ಹೋಗಿಲ್ಲ. ಬರ್ತಾನ ತಡಿ. ಕೆಲ್ಸ ಮಾಡ್ತೇನಲ್ ದೊಡ್ಡಪ್ಪ, ನಾನೇ ನನ್ನ ಕಣ್ಣಾರೆ ನೋಡಿನಿ. ಸ್ವಲ್ಪ ಕೆಲಸ ಐತಂತೆ ನೋಡು. ಬ್ಯಾಟ್ ಮಾಡ್ಕೊಡಂತಿದ್ದ, ಬರ ಮಾಡಿಟ್ಟಿನಿ. ಏನ್ ದೊಡ್ಡ ಆಚಾರಿ ಇವನು, ಮಾಡೋ ಕೆಲಸ ಮಾತ್ರ ಮಾಡಕ್ ಆಗೋದಿಲ್ಲ. ಯಾಕೋ ಬಂದೆ ಇಲ್ಲಿಗೆ? ನಮ್ಮಪ್ಪಂಗೆ ಹೇಳ್ಗಿಲ್ದ? ನನಗೂ ಯಾರಿಗೂ ಹೇಳಿಲ್ಲ ಅಣ್ಣ. ನಮ್ಮ ಹೊಸ ದೊಡ್ಡಿಗೆ ಹೊಡ್ದಾರೆ, ಬಿಡ್ಸ್ಕೊ ಬರಕ್ಕೆ 200 ರೂಪಾಯಿ ಬೇಕಿತ್ತು, ಕೊಡೋಣ? ಏಯ್, ಏನು ರೋಲ್ ಕಾಲ್ ಮಾಡ್ತಿದ್ಯಾ? ಅಣ್ಣ ನಿಂದ ಅಮ್ಮಯ್ಯ ಅಂತೀನಣ್ಣ. ಮನೇಲಿ 1 ರೂಪಾಯಿ ದುಡ್ಡಿಲ್ಲ. ನಮ್ಮ ಅಪ್ಪಾಜಿ ಬೇರೆ ಪ್ಯಾಟೆ ಹೋಯ್ತೆ, ನಾಳೆ ಬೆಳಿಗ್ಗೆ ಬತ್ತಂತೆ. ಅದು ಬರೋದ್ರೊಳಗಡೆ ಹಸ ಬಿಡ್ಸ್ಕೊ ಬರಬೇಕು, ಇಲ್ಲಾಂದ್ರೆ ನಮ್ಮ ಅಪ್ಪಾಜಿ ನಾನು ಕೊಂದಾಕುತ್ತೆ. ನಮ್ಮ ಅಪ್ಪಾಜಿ ಬಗ್ಗೆ ನಿಂಗೆ ಗೊತ್ತಲ್ಲಣ್ಣ,
ಪ್ಲೀಸ್ ಅಣ್ಣ ಒಂದ್ 200 ರೂಪಾಯಿ ಕೊಡೋಣ ಪ್ಲೀಸ್ ಅಣ್ಣ ದೇವ್ರ ನಿನ್ಗೆ ವಾಪಸ್ ಕೊಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ ಅಳ್ಬೇಡ ಅಳ್ಬೇಡ. ನೆನ್ನೆ ನನ್ನ ತವ 350 ರೂಪಾಯಿ ಇತ್ತು. ನಮ್ಮ ಹುಡ್ಗಿನ ಪಿಕ್ಚರ್ ಕರ್ಕೊ ಹೋಗಿದ್ದೆ. ಇವತ್ತು ಜೋಬಲ್ಲಿ 1 ರೂಪಾಯಿ ಇಲ್ಲ ನೋಡು. ಯಾವ ಪಿಕ್ಚರ್ಗೆ ಹೋಗಿದ್ರಣ್ಣ? ಅದೆಂಥದೋ ಹೊಟ್ಟೆಲೈತೆ ಬಾಯಿಗೆ ಬರೋಂಗಿಲ್ಲ ನೋಡು. ಚೆನ್ನಾಯ್ತಾ? ಚೆನ್ನಾಯಿತು, ಅದಕ್ಕೆ ಕೊನೆಯಲ್ಲ ಅಯ್ಯೋ ಅನ್ಸುತ್ತೆ ಕಣ. ಅಣ್ಣ ಇವತ್ತು ನಾನು ಹಸ ಬಿಡ್ಸ್ಕೊಳ್ದಾಗ ಹೋದ್ರೆ ನೀನು ನನ್ನ ಸಾವುಗೆ ಬಂದು ಅಯ್ಯೋ ಪಾಪ ಅನ್ಬೇಕತ್ತೆ. ಗ್ಯಾರಂಟಿ ನಮ್ಮ ಅಪ್ಪಾಜಿ ನನ್ನ ಸಾಯಿಸಾಕ್ಬಿಡುತ್ತೆ. ಏನು ಮಾಡೋದೀಗ? ಅದು ಹೊಟ್ಟೆಂಗೆ ಅನ್ಸೋದು. ನಿಮ್ಮ ಮನೇಲಿ ಕೋಳಿ ಇದಾವ? ಓ ಇದಾವೆ. ಎಷ್ಟಿದಾವೆ? ಹತ್ತಿದ್ದು ಗುಳೆನಾರಿ ಎತ್ಕೊಂಡು ಹೋಗಿ 6-7 ಉಳ್ದವೆ. ಆ ಗುಳೆನಾರಿ ಲೆಕ್ಕಕ್ಕೆ ಇನ್ನೊಂದು ಸೇರ್ಸೋಣ ಬಾ. ಹಂಗಂದ್ರೆ ಹೇಳ್ತೀನಿ ತಡಿ, ಇರು ಬಂದೆ. ಎಲ್ಲಿಗೆ ಸಾಯ್ತ್ಯಾ? ಅರ್ಧ ಗಂಟೆ ತಡಿ ಬಂದೆ. ಒಳ್ಳೆ ನಾಯಿ ತರ ಸುತ್ತಾನೆ. ಮನೆ ಕೆಲಸ ಮಾತ್ರ ಮಾಡಕ್ಕಾಗ್ಲ. ಅಣ್ಣ ನೀನು ಫೋನ್ ಕೊಟ್ಟಿರೋ ನಮ್ಮ ಅಮ್ಮಂಗೆ ಒಂದು ಫೋನ್ ಮಾಡಿ ಸುಳ್ಳು ಹೇಳ್ಬೇಕು. ಏನು ಸುಳ್ಳು? ಹಸ ಬಿಡ್ಸ್ಕೊಬರೋಕ್ಕೆ ನಮ್ಮ ಅಮ್ಮ 200 ರೂಪಾಯಿ ಸಾಲ ಮಾಡಿ ದುಡ್ಡು ಕೊಟ್ಟಿತ್ತ. ಈ ಜೇಬ್ಗೆ ಹಾಕೊಂಡು ದೊಡ್ಡೋದನ್ನ ದೊಡ್ಡಿಗೆ ಹೋಗಿ ನೋಡ್ತೀನಿ, ಜೇಬ್ ತೂತ ದುಡ್ಡೆಲ್ಲ ಬಿದ್ದೋಗಿತ್ತು. ಹುಡುಕಿ ಸಾಕಾಗೋತು, ಸಿಗ್ನಿಲ್ಲ. ಆಮೇಲೆ ನಾನು ನೆನ್ಪದ್ನಾ? ಏನು ಕೇಳಿಸ್ತಾನೆ ಇಲ್ಲ. ಸ್ಪೀಕರ್ ಐತೆ, ಲೌಡ್ ಸ್ಪೀಕರ್ ಆನ್ ಮಾಡ್ಕ. ಹಲೋ, ಯಾರು? ಅಮ್ಮ ನಾನು ಕುಂಡೇಸಿ. ಹೋಗಿ ಎಷ್ಟೊತ್ತಾಯ್ತು ನೀನು? ಕತ್ಲು ಬ್ಯಾರೆ, ನಂಗೆ ಭಯ, ಕೈ ಕಾಲೆಲ್ಲ ನಡ್ಕಕ್ ಶುರು ಆಯ್ತು. ಇನ್ನು ಏನ್ ಮಾಡ್ತಿದ್ಯಾ? ಎಲ್ಲಿದ್ಯಾ? ದೊಡ್ಡವ್ರ ನೆಂಟ್ರ ಮನೆಗೆ ಹೋಗಾರಂತೆ. ಇಲ್ಲೇ ಕಾಯ್ತಿದ್ದೀನಿ. ಬೇಗ ಬಂದ್ರೆ ಬತ್ನಿ, ಇಲ್ಲಾಂದ್ರೆ ಬೆಳಿಗ್ಗೆ ಬಿಡ್ಸ್ಕೊ ಬತ್ನಿ. ಒಬ್ನೇ ಈ ಕತ್ಲಲ್ಲಿ ಬೆಳಗ್ಗೆವರೆಗೂ ಇನ್ ಕೆನ್ಸ್ಕಿರಿದ್ಯಾ? ಒಬ್ನೇ ಇಲ್ಲ, ಯದುಕುಮಾರ ನಾನು ಕರ್ಕೊಬಂದಿನಿ ಜೊತೆಗೆ. ಯಾರು ಯದುಕುಮಾರನ? ಅವನ್ ಸಂಘ ಯಾಕೆ ಮಾಡ್ದೆ? ಅವನ ಹುಟ್ಟು ಕಳ್ಳ ಅಂತಾರೆ ಊರಲ್ಲೆಲ್ಲವ. ಆ ಮನೆಗೆ ನೀನ್ ಕಾಲ್ ಮುರಿದ್ನಿ. ನಿನ್ನ ಕಣ್ಣಂಗೆ ನಾನು ಕಳ್ಳನ ಥರ ಕಾಣ್ತನಾ? ಮತ್ತೆ ಇನ್ನೇನು ಕಾಣ್ತೀನಿ? ರಾಹುಲ್ ದ್ರಾವಿಡ್ ಥರ. ಅಣ್ಣ ಕೋಳಿ ಈಗಲೇ ಕದಿಯಕ್ಕೆ ನಮ್ಮ ಅಮ್ಮ ಇನ್ನೂ ಮಂಗಿರಕ್ಲ, ಸ್ವಲ್ಪ ಹೊತ್ತು ಆಗಬೇಕು. ಬಾ, ನಮ್ಮ ಹುಡುಗಿ ಮನೆಗೆ ಹೋಗಿ ದುಡ್ಡು ಗಿಟ್ಟಿಟ್ಟಾಳ ಕೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಬರೋಣ. ಅವ್ರ ಅಪ್ಪ ಅಮ್ಮ ಕೇಳಿದ್ರೆ ನಾಳೆ ಸಮಾಜ ಟೆಸ್ಟು ಪಾಠ ಹೇಳ್ಸ್ಕೊಳಕ್ಕೆ ಬಂದೆ ನಾನು. ಯಾರು? ನಾನು ಕುಂಡೇಸಿ. ಏನ್ರಪ್ಪ ಇಷ್ಟೊತ್ತಲ್ಲಿ? ಬನ್ನಿ ಕುತ್ಕೊಳ್ಳಿ. ಇವ್ನಿಗೇನೋ ನಾಳೆ ವಿಜ್ಞಾನ ಟೆಸ್ಟ್ ಅಂತೆ.
ಅದೇ ನಿಮ್ಮ ಮಗಳ ಹತ್ರ ಪಾಠ ಹೇಳ್ಸ್ಕೊಳ್ಳೋದು ನಾನು. ಓ ಅವಳೇ SLC ನಾಲ್ಸರಿ ದುಮ್ಕಿ ಇನ್ನು ಇವನಿಗೆ ಪಾಠ ಮಾಡಿ ಬೇರೆ ದಬ್ಬಕ್ತಾಳ. ಕ್ಯಾತೆಗೌಡ್ರು ಸೇಂದಿ ಕುಡ್ಕೊಂಬಂದ್ರೆ ಈಗ ಅಂಗಡಿ ಕಡೆ ಹೋದ್ರು. ನೀವು ಸೇಂದಿ ತೊಗೊಳ್ತೀರಾ? ಥೋ ನಾವೆಲ್ಲ ಮೋಸ ನೋಡಕ್ಲ. ನಿಮ್ಗೆ ಯಾಕೆ ಬೇಜಾರು? ಒಂದು ಲೋಟ ನೀರು ಕೊಡಿ. ತಂದೆ ಬಿಸಿನೀರು ಕೊಡಕ್ಕಾಗ್ತಾ? ಓ ಇಲ್ವಲ್ಲಪ್ಪ, ಕಾಯಿಸ್ಕೊಡ್ತೀನಿ ತಡಿ. ಯಾರು ನಿಮ್ಮ ಮಾವನ ಅಪ್ಪನ? ಓಹೋ ಬಿಸಿನೀರಾ? ಬಿಸಿ ನೀರ್ನಿಲ್ಲ, ಇಲ್ಲಿ ಬಿಡಿ, ನಾ ಬರ್ತೀನಿ. ಮತ್ತೆ ಅವನಿಗೆ ಪಾಠ ಫೇಲ್ ಆಗಲ್ಲಂತ ನೀವೇ ಹೇಳಿದ್ರಲ್ಲ, ನಾನೇ ಹೇಳ್ಕೊಡ್ತೀನಿ ಬಿಡಿ. ಬರಕೊಂಡೇಸಿ ಸಮಾಜದ ಬಗ್ಗೆ ಹೇಳ್ಕೊಡ್ತೀನಿ. ಬರ್ತೀವಿ. ಅಣ್ಣ ನಿಂಗೇನು ಬಂದಿರೋ ದೊಡ್ಡರೋಗ? ಅವ್ರ ಮನೇಲಿ ಹಂಗೆಲ್ಲ ಆಡ್ತಿದ್ದಲ್ಲ, ಆ ನಮರ್ಯಾದೆ ಇಲ್ವ ನಿಂಗೆ? ನಾನೇ ತೋರ್ ಬರೋಣ ಅಂತಿದ್ದೆ. ಭಯ ಆಗಿತ್ತಾ? ದುಡ್ಡು ಕೇಳೋದಲ್ವಣ್ಣ? ಅವಳ ಹತ್ರ ದುಡ್ಡಲ್ಲಿರುತ್ತಾ? ಅವರಪ್ಪ ಜಿಪ್ನ ನಾನೇ ಖರ್ಚು ಮಾಡೋದು ಅವಳಿಗೆ. ಅಣ್ಣ ನಮ್ಮ ಮನೆ ಮಂಗಾರೆ ತಗೊಳ್ಕ. ಅಣ್ಣ ಸೌಂಡ್ ಮಾಡ್ಬೇಡ. ಕೋಳಿಗೆ ಸೌಂಡ್ ಮಾಡಬಾರ್ದು. ಕೊನಿಸಿ ಬ್ಯಾಗಲ್ಲಿ ದಾರ ಐತೆ, ತಗೊಂಡು ದುಡ್ಕಾಲ ಕೊಟ್ಟು. ಅಣ್ಣ ಜಡೇಜಾ ಇದು ನಂಗೆ ತುಂಬಾ ಇಷ್ಟ. ಜಡೇಜಾ ಬೇಡ ಅಣ್ಣ, ಇನ್ನೊಂದೈತೆ ಲಾಡೇನಂತ ಮುಂಜ, ಅದ್ ಕತ್ಕೊ ಬರೋಣ ಬಾ. ತಗ ಹೋಗಿ ಕತ್ಕೊ ಬಾ. ಅಣ್ಣ ಈ ಕೋಳಿ ಕದಿಯೋದು ಅಂದ್ರೆ ನಾ ಸುಲಭ ಅನ್ಕೊಂಡ್ಯಾ? ಕೋಳಿ ಸಾಂಗ್ ಈಗಾಗಲೇ ನಿಮ್ಮ ಅಮ್ಮ ಎದ್ದಿರುತ್ತೆ. ಈಗ ನಾವು ಮತ್ತೆ ವಾಪಸ್ ಹೋದ್ರೆ ಗ್ಯಾರಂಟಿ ಸಿಕ್ಕಾಕೋತೀವಿ. ಆಗಿದ್ದು ಇಲ್ದಂಗೆ ಆಗ್ತೆ. ಹೆಸರೇನಂದ ಇದ್ರದ್ದು? ಜಡೇಜಾ ಅಂತ. ಜಡೇಜಾ ಅಂತನ? ಅದೆಂತ ಹೆಸರಾ? ಪುಕ್ಕ ಜಾಸ್ತಿ ಇದಾವಲ್ಲ ಅದಕ್ಕೆ. ಮತ್ತೆ ನಿನ್ ಕೊಂಡಿನೇ ಎಲ್ಲ ಕೊಂಡೇಸಿ ಅಂತ ಇಟ್ಟಾರೆ. ಅದ್ ನನ್ನ ಅಡ್ಡ ಹೆಸರು. ಸರಿ ಬಾ. ಅದು ಇನ್ನೊಂದು ಹೆಸರೇನಂದೆ? ಲಾಡೇನಂತ. ಅದಕ್ಕೇನು ಜಾಸ್ತಿ ಆಯ್ತು? ಇದು ಮತ್ ಕೊಬ್ಬು. ಸರಿ ಆಯ್ತು ಬಾ. ಅಣ್ಣ. ಹಾಂ ಏನಪ್ಪ ಇದು ಮಹಾರಾಜ್? ಸುಮ್ಮನೆ ಹಾಗೆ ಬಂದೆ. ಹಂಗೆ ಸುಮ್ಮನೆ ಬರೋ ಮನ್ಸು ಅಲ್ವಲ್ಲಪ್ಪ ನೀನು? ಏನು ವಿಚಾರ ಹೇಳು. ಒಂದು ನಾಟಿ ಕೋಳಿ ಇತ್ತು. ಬಿಸ್ನೆಸ್ಸೇ ಕಡಿಮೆ ಆಗ್ಬಿಟ್ಟೈತೆ ಕಣ ಇವಾಗ. ಬರೋ ಅಷ್ಟ ಇಷ್ಟ ಕಸ್ಟಮರ್ಗಳಲ್ಲಿ ವೆಜ್ ಅವರೇ ಜಾಸ್ತಿ ಆಗ್ಬಿಟ್ಟವ್ರೆ.
ನೀನೊಂದು 2 ಕೋಳಿ ತಂದು ಕೊಟ್ಟಿದ್ದಲ್ಲ ಅವು ಕೂಡ ಹಂಗೆ ಇದಾವೆ. ಬೇಡ ಅನ್ಬೇಡಿ, ಸ್ವಲ್ಪ ಪ್ರಾಬ್ಲಮ್ ಐತೆ. ಕೋಳಿ ತುಂಬ ಚೆನ್ನಾಗೈತೆ. ಮಾಮೂಲಿಗಿಂತ ಒಂದು 50 ರೂಪಾಯಿ ಕಮ್ಮಿ ಕೊಡಿ, ಪರವಾಗಿಲ್ಲ. ಮುಂಜಾನೆ ಚೆನ್ನಾಗಿತ್ತು ಕಣ. ಇರೋ 2 ಕೋಳಿ ಇಳ್ದೆ ಕಕ್ಕ ಬಚ್ಚಕ್ಕೆ ಆಯ್ತಾ ಇಲ್ಲ, ಇನ್ನು ಅದನ್ನು ಬೇರೆ ಸೇರಿಸ್ಕೊಂಡ. ಇದ್ರ ಜೊತೆಗೆ ನಾನು ಒಂದು ಕೆಲಸ ಮಾಡೋ, ಆ 2 ಕೋಳಿ ಇದಾವಲ್ಲ ಅದನ್ನು ತಗೊಂಡೋಗಿರೋ. ದುಡ್ಡೇನು ವಾಪಸ್ ಕೇಳಕ್ಲ ಇವಾಗಲೇ. ನಾನು ಕೋಳಿ ಬೇಕಾದಾಗ ಕೇಳಿಸ್ಕೊಂತೀನಿ. ಅಣ್ಣ, ಈಗ ದಸರಾ ರಜೆ ಬೇರೆ ನಡೀತೈತೆ. ನಾಳೆ ನಾಳಿದಂಗೆ ಯಾರಾದರೂ ಬಂದೇ ಬರ್ತಾರೆ. ಆ ಕೋಳಿಗಳು ಇಲ್ಲೇ ಇರಲಿ. ಅಣ್ಣ, 200 ರೂಪಾಯಿ ಸಾಲ ಕೇಳಿ ನೋಡೋಣ. ಅಣ್ಣ, ಒಂದು 200 ರೂಪಾಯಿ ದುಡ್ಡು ಬೇಕಾಯಿತು. ಒಂದು ವಾರದಲ್ಲಿ ವಾಪಸ್ ಕೊಡ್ತೀನಿ. 200 ರೂಪಾಯಿ ಸಾಕೇನ? 200 ರೂಪಾಯಿ? ಹಾಂ ಹಾಂ ಹಾಂ, ಸಾಕು. ಕ್ಯಾಶೇ ಇಲ್ಲ ಕಣ ಇವತ್ತು. ನಂಬರ್ ಹೇಳು, ಗೂಗಲ್ ಪೇ ಮಾಡ್ತೀನಿ. ನನ್ನ ತಾವು ಬ್ಯಾಂಕ್ ಅಕೌಂಟೇ ಇಲ್ಲ. ಬ್ಯಾಂಕ್ ಅಕೌಂಟ್ ಇಲ್ಲ, ಮಣ್ಣು ತಿನ್ನೋಕೆ ಹೋಗಲ್ಲ. ಆದ್ರೆ ನಿನ್ನ ಹತ್ರ ಐತೆ 200 ರೂಪಾಯಿ? ಈ ಕಾಲದಲ್ಲಿ ಯಾರು ಬರೀ ಕಾಶ್ ನಮ್ಮ ಕೈ ಇರೋಕ್ಕಾಗತ್ತೇನ? ಹೋಗೊಂದು ಅಕೌಂಟ್ ಮಾಡಿಸ್ಕೊಬರಕ್ಕೆ ಹೋಗು. ಆಡ ಅಣ್ಣ, ಬೇರೆ ಯಾರು ಇಲ್ವಾ ಕೋಳಿ ತಗೊಳ್ಳೋರು? ಕೋಳಿ ಅಂಗಡಿಲಿ ತಗೋತಾರೆ. ಅದೀಗ ಲೇಟ್ ಆಯ್ತು, ಬಾಗ್ಲಾಕಿರ್ತಾರೆ. ಇನ್ನೇನಿದ್ರು ಬೆಳಿಗ್ಗೆನೆ. ಅಣ್ಣ, ದೊಡ್ಡವ್ರಿಗೆ ಕೋಳಿ ಕೊಟ್ಟು ಹಸ ಬಿಡಿ ಅಂದರೆ? ಬಾ ನೋಡೋಣ. ಒಂದು ನಿಮಿಷ ಇರು. ಬೀಗನೆ ಹಾಕಿಲ್ಲ, ಬಿಚ್ಕೊಂಡಾಗನ. ಅಣ್ಣ, ಹೆಂಗಾದ್ರೂ ಗೊತ್ತಾಗ್ಬಿಡುತ್ತೆ. ಆಮೇಲೆ ನಮ್ಮ ಅಪ್ಪಾಜಿ ಗೊತ್ತಾದ್ರೆ ಅಷ್ಟೇ ನನ್ನ ಕತೆ. ನೋಡಿ, ಇವ್ರೇ ಯಾರ? ಅದೇ ನಾನು ಹಸ. ಎಂತದ ನಿನಗೊಂದು ಹೊತ್ತು ಗೊತ್ತು ಎಂತ ಸಹ ಇಲ್ವಾ ಮಾರೆ? ಓ, ಭಾರಿ ಅಪರೂಪದ ನೆಂಟ. ಏನ್ ಸಮಾಚಾರ? ಏನಿಲ್ಲ ಅಣ್ಣ, ಇವ್ರಮ್ಮ ಹಸ ಬಿಡಿಸ್ಕೊಬ ಅಂತ ಸಾಲ ಮಾಡಿ ಅವ್ನಿಗೆ 200 ರೂಪಾಯಿ ಕೊಟ್ಟು ಕಳ್ಸಾರೆ. ದುಡ್ಡು ಜೋಬ್ಗೆ ಹಾಕೊಂಡು ಜೋರಾಗಿ ಇಲ್ಲಿ ಓಡ್ ಬಂದಾನೆ. ಇಲ್ಲಿ ಬಂದು ನೋಡಿದ್ರೆ ಜೋಬ್ ತೂತ ದುಡ್ಡು ಮಾಯ. ಹಾ, ಆಗ ವಾಪಸ್ ಓಡಿ ಹೋದ್ನಲ್ಲ, ಸಿಕ್ಕಿತಾ? ಇಲ್ಲ, ತುಂಬಾ ಹುಡ್ಕನೆ, ಸಿಕ್ಕಿಲ್ಲ. ಕೋಳಿ ತುಂಬಾ ಚೆನ್ನಾಯ್ತಣ್ಣ. ಇದನ್ನ ಇಟ್ಕೊಂಡು ಹಸ ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ. ನೋಡಿ, ಹೊರಗಿದು 600ರಿಂದ 700 ರೂಪಾಯಿಗೆ ಹೋಗುತ್ತೆ. ನೀವು 200 ರೂಪಾಯಿಗೆ ಸಾಟಿ ಮಾಡ್ಕೊಂಡ್ರೆ ಸಾಕು. ಇವಳೆ ಕಡಿಮೆ ರೇಟಿಗೆ ಒಂದು ಒಳ್ಳೆ ಊರಿನ ಕೋಳಿ ಉಂಟು ಮಾರೈತಿ. ಪದಾರ್ಥಕ್ಕೆ ತಗೊಳ್ಬೇಕಾ? ಅಯ್ಯ, ನಿಮ್ಮ ಮಕ್ಕಕ್ಕೆ ಎಷ್ಟು ಮೊನ್ನೆ ಹೋಮ ಮಾಡ್ತೀನಿ ಮರ್ತೋತ? ಅಯ್ಯೋ, ಹೌದಲ್ವೋ, ನನ್ನ ಮಂಡೆಗೆ ಎಂತಾಗಿದೆ ಮಾರೆ. ಮೊನ್ನೆ ಗಣಪತಿ ಹೋಮ ಮಾಡಿಸಿದ್ದೇವೆ ಮಾರೆ. 45 ದಿನ ಹೊಲಸು ತಿನ್ಬಾರ್ದಂತ ಭಟ್ರು ಹೇಳಿದ್ದಾರೆ. ತಿನ್ನೋ ಪದಾರ್ಥ ಹೊಲ್ಸಂಗ್ ಆಗ್ತಾಣ. ಇಟ್ಕೊಳ್ಳಿ, ಪರವಾಗಿಲ್ಲ. 45 ದಿನ ಆದ್ಮೇಲೆ ತಿಂದ್ರಾತು, ಇನ್ನೂ ಚೆನ್ನಾಗಿ ಕೊಬ್ಬಿರುತ್ತೆ. ಕೋಳಿ ಮಾತ್ರ ತುಂಬಾ ಚೆನ್ನಾಗಿದೆ ಮಾರೆ. ಇದು ಇವಳೆ ಎಂತದು ನಿಮ್ದು ಇಷ್ಟೊತ್ತಲ್ಲಿ ಮುಚ್ಕೊಂಡು ಬಂದು ಬಿತ್ಕೊಳಕ್ಕಾಗಲ್ವಾ? ತಗೊಳ್ ಮಾರೆ. ಕೋಳಿ ಸಹ ಬೇಡ, ಎಂತ ಸಹ ಬೇಡ ಮಾರ. ನೀವು ಹೋಗಿ ಮಾರೆ, ಒಮ್ಮೆ ನಿಮ್ಮ ದನ ಎಲ್ಲಿ ಸಹ ಹೋಗುದಿಲ್ಲ ಮಾರೆ. ನಾಳೆ ಬೆಳಿಗ್ಗೆ ದುಡ್ಡು ಕೊಟ್ಟು ಬಿಡಿಸ್ಕೊಂಡು ಹೋಗಿ. ಅಣ್ಣ, ಮೊಬೈಲ್ಗೆ ಹಾಕಿದ್ರ ಆತ ದುಡ್ಡನ್ನ? ಎಂತದ? ಅದೆಲ್ಲ ನನಗೆ ಗೊತ್ತಿಲ್ಲ ಮಾರೆ. ನೀವು ಬೆಳಿಗ್ಗೆ ಬನ್ನಿ ಮಾರೆ, ಸುಮ್ಮನೆ ಮಂಡೆ ತಿನ್ಬೇಡಿ ಮಾರೆ. ಅಲ್ಲ, ಒಂಚೂರು ಭಯ ಇಲ್ಲದೆ ಮನೆಗೆ ಬಂದಿಯಲ್ಲ ನೀನು. ಹಿಂಗೆ ಆಟಾಡ್ತೀಯಾ? ಅಲ್ಲ, ಹುಡುಗನ ಎದುರುಗಡೆನೆ ಹಂಗೆಲ್ಲ ಆಡ್ತಿದ್ದಲ್ಲ. ಯಪ್ಪ, ಹುಡುಗನ್ ನೋಡ್ಬೇಕಿತ್ತು. ಎದ್ರಕಂದ್ ಒಳ್ಳೆ ಪಿಕ್ಕರ್ ತರ ಆಡ್ತಿತ್ತು. ಏನಂತ ಹುಡುಗ? ನಿಂಗೇನು ಮಾನ ಮರ್ಯಾದೆ ಇಲ್ವಾ ಅಂದೆ. ಯಾರದು? ನಾನು ಕುಂಡೇಸಿ. ಮೊದ್ಲೇ ಹೇಳ್ಬೇಕು ತಾನೆ, ಇನ್ನೂ ಜೊತೆಲೇ ಇದ್ದೀರಾ?
ಸಮಾಜ ಹೇಳ್ಕೊಡ್ತಿದ್ದೀನಿ. ಇಡು ಫೋನು. ಈ ಕೊಡುಕ್ ನನ್ನ ಮಗನ. ಹಾಯ್ ದೋಸ್. ಕೊಡದಾಗಿ ನನ್ನ ಮಗ ಬರೀ ಇಂಗ್ಲೀಷಲ್ಲೇ ಮಾತಾಡೋದು. ಇಂಗ್ಲೀಷ್ ಬರ್ತಾ ನಿಂಗೆ? ಚೂರು ಚೂರು. ಅಣ್ಣ ಕೋಳಿ ತಗತಾನೆ ಕೇಳ. ಈಗ ಅವನು ಇಲ್ಲಿಗೆ ಬಂದು ಗಿವ್ ಮಿ 10 rupees ಅಂತ ನಮ್ಮನ್ನ ಕೇಳ್ತಾನೆ ನೋಡ್ತಾರೆ. ಫುಲ್ ಟೈಟ್ ಆಗನೆ. ಯಾವುದೋ ದುಡ್ಡು ಸಿಕ್ಕಿರ್ಬೋದು. ಕೇಳು ನೋಡೋಣ. ಯು ವಾಂಟ್ ಕೋಳಿ? ನಾಟಿ ಕೋಳಿ? I want chicken. Sumi. Ah, beautiful. By hook, our cook. I want this chick. How much? 500 rupees. No. Only 500 rupees. I give 1000 rupees. Wait. Take advance. Check. Empty pocket. No money. 1000 rupees, not bank. Give me 10 rupees. Please give me 10 rupees. Hey, what's going on? What scolding me? My hook or cook. I want the check. Come on, fight. Come on. Come. Good night. I'm going to the house. Okay? Mad me a believer. Who? ಹೇಳ್ದೆ ತಾನೆ, ಎಲ್ಲ ಬೆಳಿಗ್ಗೆ ನೋಡ್ಕೊಳ್ಳೋಣ. ಬಾ, ನಿಮ್ಮ ಮನೆ ಹತ್ರ ಬಿಡ್ತೀನಿ. ಅಸೋಬಿಸ್ಕಲ್ ನಾನು ಮನೆಗೆ ಹೋಗ್ಲಾ? ಇಷ್ಟೊತ್ತಲ್ಲಿ ನಮ್ಮ ಮನೆಗೆ ಹೋದ್ರು ಮೆಟ್ಟೆ. ಏನು ಮಾಡೋಣ? ಒಂದು ಪ್ಲ್ಯಾನ್ ಐತೆ. ಇಲ್ಲೆಲ್ಗಣ? ಇದು ನಮ್ಮದೇ ಸೇಂದಿ ಗುಡಿಸ್ಲಕ್ಕಣ. ಬಾ. ಅಣ್ಣ ಗೌರ. ಅದ್ಯಾರೋ ಗೌರ? ಅದೇ ನಮ್ಮ ಮನೆ ಹಸ. ನನ್ನ ಮ್ಯಾನ್ ನಂಬಿಕೆ ಅಲ್ವಾ? ನನ್ನ ಮ್ಯಾನ್ ನಂಬಿಕೆ ಅಲ್ವಾ ಹೇಳು? ಅಣ್ಣ ನೀನು ರಾಹುಲ್ ದ್ರಾವಿಡ್ ಜೊತೆ ಬಿಡಿತಾರನು. ಗಣೇಶ್ ಬಿಡಿ ಗೊತ್ತು, ಸ್ವಾಮಿ ಬಿಡಿ ಗೊತ್ತು. ಇದ್ಯಾರ ಬಿಡಿ? ಹಾ, ನಿನ್ನ ತಾಯಿನಿಗೂ ಬಿಡಿ ಯಾರು ಅಂತ ಗೊತ್ತಿಲ್ವ ನಿಂಗೆ? ಹಂಗಾರೆ ನೀನು ಬದುಕಿರೋದ ವೇಸ್ಟು. ಕೆರಿಗೆ ಬೇಡು. ಏನಾಯ್ ನಾನು ಬಿಡಿ ಗೊತ್ತಿಲ್ಲ ನಿಂಗೆ? ಓಯ್ ಅಂತ ಓಯ್. ಅಣ್ಣ ತುಂಬ ದಿವಸದಿಂದ ಯಾರನ್ನಾರು ಕೇಳಬೇಕು ಅನ್ನಿಸ್ತಿತ್ತು.
ಈ ಕೆರೆಗೆ ಸೂಳೆಕೆರೆ ಅಂತ ಯಾಕೆ ಕರೀತಾರಣ್ಣ? ಅಣ್ಣ ಪ್ಲೀಸ್ ಹೇಳೋಣ ಹೇಳೋಣ. ನಮ್ಮ ಅಜ್ಜನ ಕಾಲದಲ್ಲಿ ಒಂದು ಅಜ್ಜಿ ಇತ್ತಂತೆ. ಅದಕ್ಕೆ ಹಿಂದೆ ಮುಂದೆ ಯಾರೂ ಇರ್ನಿಲ್ವಂತೆ. ಅದು ವಯಸ್ಸಲ್ಲಿದ್ದಾಗ ಹೊಟ್ಟೆ ಪಾಡ್ಗೋ ಯಾರ್ದೋ ಬಲವಂತಕ್ಕೋ ಮೈ ಮಾರ್ಕೊಂಡು ಜೀವನ ಮಾಡ್ತಿತ್ತಂತೆ. ಅದ್ರ ಕೊನೆಗಾಲದಲ್ಲಿ ಅದು ಉಳಿಸಿದ ದುಡ್ಡಲ್ಲಿ ಊರಿಗೆ ಉಪಕಾರ ಆಗಲಿ ಅಂತ ಕರೆ ಕಟ್ಸಿ ಸತ್ತೋಯ್ತಂತೆ. ಅದ್ರ ಹೆಸರು ದಾನಮ್ಮ ಅಂತಲಂತೆ. ಎಷ್ಟು ಚೆನ್ನಾಗಿತ್ತು ಹೆಸರು. ಕೆರೆ ಅಂತ ಕರೆದ್ರು ಮಕ್ಕಳು. ದಾನಮ್ಮನ ಕೆರೆ ಅಂತ ಕರೆದಿದ್ರೆ ಇವ್ರ ಬಾಯಿಂದ ಮುತ್ತುದ್ರೋತಿತ್ತಲ್ಲ ಅದಕ್ಕೆ. ಮನ್ಸ ಎಷ್ಟು ಕೆಟ್ಟವನಲ್ವಾ ಅಣ್ಣ? ನಾನು ಇನ್ಮೇಲೆ ಈ ಕೆರೆನ ದಾನಮ್ಮನ ಕೆರೆ ಅಂತಾನೆ ಕರಿತೀನಿ. ಎಲ್ಲರೂ ಬಂದೆ. ಈಗೆಲ್ಲಿಗ? ನೀನು ಗ್ರಿಸ್ಬೇಡ. ನಾನು ದೊಡ್ಡವನಿಗೆ 4 ಬುಟ್ಟ ಹಸ ಬಿಡ್ಸ್ಕೊಬತ್ತೀನಿ. ಈಗ ಹೋಗು ಹೋಗು. ದಾರಿಯಲ್ಲಿ 4 ಆನೆ ಸಿಗ್ತವೆ. ಏಹೇ ಅವೇನ್ ಮಾಡಕ್ಲ. ಹೋಗು. ಕಳೆದ ವಾರ ಒಬ್ರು ಪೆಟ್ರೋಲ್ ಮೇಮೇಲೆ ಸುಟ್ಕೊಂಡು ಬೆಂಕಿ ಹಾಕೊಂಡು ಸತ್ತಾಗಾರೆ. ಆಚೆ ವಾರ ಹತ್ತಿ ಮರೆಗೊಬ್ರು ನೇಣು ಹಾಕೊಂಡಾರೆ. ಏಹೇ ಅವರೆಲ್ಲ ಏನ್ ದೆವ್ವ ಆಗಿರಕ್ಲ. ನೀ ಹೋಗ್ಬಾ ನಮ್ಮಂಗೆ. ಇತ್ತ ಬರೋಣ. ಇಲ್ಲೇ ಮಂಕಳ. ಕುಂಡೆಸಿ ಎದ್ದಾಳ. ಮುಖಕ್ಕೆ ಸ್ವಲ್ಪ ನೀರು ಹಾಕ ಬಾ. ಹಲೋ, ಹೇಳೋ. ತಿಂದಾತ? ಇಲ್ಲ, ಅಲ್ಲಿಗೆ ಬತ್ನಿ. ಕೆಲ್ಸ ಆತ? ಇಲ್ಲ, ಮುಗಿಸ್ಕೊಂಬಂದು 10-10:30 ಹಿಂಗ್ ಬತ್ನಿ. ರೊಟ್ಟಿ ಮಾಡಿರು. ಸಾಮಾನೆಲ್ಲ ತಗಂದ್ರ? ದುಡ್ಡೇನಾರು ಉಳ್ದಿತ್ತ? ಅಲ್ಲ, ಅದು ಇವತ್ತು ನಮ್ ಕುಂಡೇಸಿ ಹುಟ್ಟದಬ್ಬ. ಕೇಕ್ ತರಕಾತಂತ. ಮಾಡಕ್ ಬೇರೆ ಕೆಲ್ಸ ಇಲ್ವ ನಿಂಗೆ? ಹೇಳ್ತಂತೆ ಕೇಕು. ಅಣ್ಣ, ಕೋಳಿ ಅಂಗಡಿಯವ್ರಿಗೆ ನಮ್ಮ ಅಪ್ಪಾಜಿ ಪರಿಚಯ ಇರುತ್ತೆ. ನಮ್ಮೂರು ಚಿನ್ನಹಳ್ಳಿ ಅಂತ ಹೇಳೋದು ಬೇಡ, ಬೇರೆ ಊರ ಹೆಸರು. ಅಣ್ಣ ನೀ ಹೇಳೋದು ಸರಿನೇ. ಅಣ್ಣ, ಕೋಳಿ ತಗೋತಾನೆ. ಏ ನಾಟಿ ಒಂದು ಜಾರ ಬಿಡ್ತಾರೆ ನಾ ಕೊಂಡೆಸಿ. ತಗಂತಾರೆ ಬಾ. ಈ
ಕೇಕಿಗೆ ಎಷ್ಟು? 250 ರೂಪಾಯಿ. ನನ್ನ ಮಗಂದು ಹುಟ್ಟುಹಬ್ಬ ಇತ್ತು, 40 ರೂಪಾಯಿ ಐತೆ. ಮಿಕ್ಕಿದ ಇನ್ನೊಂದು ವಾರದೊಳಗೆ ಕೊಡ್ತೀನಿ. ಈ ಕೇಕ್ ಕೊಡ್ತೀರಾ? ಇಲ್ಲ ಇವ್ರೆ, ಸಾಲ ಕೊಡ್ಬೇಡ ಅಂತ ಹೇಳ್ಯಾರ ನಮ್ಮ ಓನರು. ಇನ್ನೊಂದು ವಾರದೊಳಗೆ ಗ್ಯಾರಂಟಿ ಕೊಡ್ತಿದ್ದೆ. ಸಾಲ ಕೊಡಲೇಬೇಡ ಅಂತ ಹೇಳ್ಯಾರ, ಬೇಜಾರು ಮಾಡ್ಕೋಬೇಡಿ. ಇದಕ್ಕೆಷ್ಟು? 50 ರೂಪಾಯಿ. 40 ರೂಪಾಯಿ ಐತೆ. ಕೊಡಿ. ಅದ್ರ ಮ್ಯಾಲ ಹೆಸರು ಬರ್ಕೊಡ್ತೀರಾ? ಏನು ಹೆಸರು? ಎಷ್ಟಪ್ಪ? ಇಲ್ಲ, ಕೋಳಿ ಮಾರಕ್ ಬಂದಿರೋದು. ಒಂದು ನಾಟಿ ಹುಂಜ ಐತೆ ನೋಡಿ. ಯಾವ ಊರು? ಬೊಮ್ಮನ್ಕೆರೆ. ಅಣ್ಣ, ಊರಲ್ಲೇನೋ ಕೋಳಿ ಜ್ವರ ಬಂದೈತೆ ಅಂತಿದ್ರು. ತಡಿ ತಡಿ, ತಗೊಂಡೋಗ್ರ ಹೊರಗೆ. ಹಂಗೇನು ಇಲ್ಲ ಅಣ್ಣ. ಫಸ್ಟ್ ಇಲ್ಲಿಂದ ಹೋಗಿ ಅಂತ ಹೇಳ್ತೀನಿ ಅಂತ ನಾನು. ಜ್ವರ ಪರ ಏನೂ ಇಲ್ಲ ಅಣ್ಣ, ಬೇಕಿದ್ರೆ ನೋಡಿ. ಪ್ಲೀಸ್ ತಗೊಳ್ಳಿ. ಒಂದೇ ಸಲ ಹೇಳ್ತಾ ಇದ್ದೀನಿ ನಾನು. ಕೋಳಿ ತುಂಬಾ ಚೆನ್ನಾಯ್ತಣ್ಣ, ದುಡ್ಡಿಗೆ ಸ್ವಲ್ಪ ಅರ್ಜೆಂಟ್ ಇತ್ತು. 50 ರೂಪಾಯಿ ಕಮ್ಮಿ ಕೊಡಿ, ಪರವಾಗಿಲ್ಲ. ಬೇಡ ಅನ್ಬೇಡಿ. 50 ರೂಪಾಯಿ ಆಸೆಗೆ 5,000 ರೂಪಾಯಿ ಮಣ್ಣು ಹಾಕೊಳ್ಳ ನಾನು. ಮೊನ್ನೆ ಹಿಂಗೆ ಒಂದು ಕೋಳಿ ತಗೊಂಡು ಜ್ವರ ಬಂದು 20 ಕೋಳಿಗಳು ಸತ್ತೋಯ್ತು. ತಗೊಂಡೋಗಿ. ತಗೊಳ್ಳಿ ಅಣ್ಣ, ಬರೀ 200 ರೂಪಾಯಿ ಕೊಡಿ ಸಾಕು. ಅಣ್ಣ, ಇದು ಗ್ಯಾರಂಟಿ ಅದೇ ಕೇಸು. ಈಗ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನಡೀರವ್ರಿಗೆ. ಹಲೋ, ಯಾರು? ನಾನು ಗುಂಡೇಸಿ ಅವರಮ್ಮ. ಇಲ್ಲೇ ಇದ್ದಾನೆ ಆಂಟಿ, ಕೊಡ್ತೀನಿ ನೋಡಿ. ಹಲೋ, ಹೇಳು. ಇನ್ನು ಎಲ್ಲಿದ್ಯಾ? ಅಪ್ಪ ಹೊರಟಿದಂತೆ, ಇನ್ನೇನ್ ಬತ್ತಂತೆ. ಹಸ ಬಿಡ್ಸ್ಕಂದ? ಬೇಗ ಬಾ ಮತ್ತೆ. ಮಗ, ಬರ್ತಿರೋದ್ ಏನೋ ತಪ್ಪಾದಂಗೈತಲ್ಲ. ಇಂಗ್ಲಿಷ್ ಗೊತ್ತಿರೋದು ನಂಗ ನಿಂಗ. ಏಯ್, ಯಾಕ? ಏಯ್, ಆಳ್ಬೇಡಕ್ಕನೆ, ಯಾಕ? ಅಣ್ಣ, ನಾನು ಸಾಯ್ತೀನಿ ಅಣ್ಣ. ಏಯ್, ಹಂಗೆಲ್ಲ ಮಾತಾಡಬಾರ್ದು. ಹಸ ಬಿಡ್ಸ್ಕೊಳ್ದೆ ಮನೆಗೆ ಹೋದ್ರೆ ನಮ್ಮ ಅಪ್ಪಾಜಿ ನಾನು ಕೊಂದಾಕುತ್ತೆ. ಅದಕ್ಕೂ ಮುಂಚೆ ನಾನೇ ಸಾಯ್ತೀನಿ. ಹೇಯ್, ಮನ್ಸ ಯಾವತ್ತೂ ತಾನಾಗೆ ಸಾಯಿ ಯೋಚನೆ ಮಾಡಬಾರ್ದು. ಸಾವು ಅದಾಗೆ ಬರ್ಬೇಕು ಕಣ. ಅದ್ರಲ್ಲೂ ನೀನು ಬದುಕಿ ಬಾಳ್ಬೇಕಾದವನು. ನೀನು ಯಾವತ್ತೂ ಈ ರೀತಿ ಯೋಚನೆ ಮಾಡಬಾರ್ದು. ಏಯ್ ಕುಂಡೇಸಿ, ಕಷ್ಟ ಅನ್ನೋದು ಈ ಕ್ಷಣಕ್ಕೆ ಮಾತ್ರ. ಮುಂದೆ ಒಂದಿನ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿಂಗೆ ನಗು ಬತ್ತೆ. ಬಾ, ಅವ್ನ ಕೈ ಕಾಲು ಹಿಡಿದು ದಮ್ಮೆ ಗುಡ್ಡೆ ಹಾಕಿ ಅವ್ನು ಒಪ್ಪಿಲ್ಲನೆ ನಾವು ಬುಟ್ಟಾದ್ರು ನಿಂಗೆ ಹೊಸ ಬಿಡ್ಸ್ಕೊಡ್ತೀನಿ, ಸರಿನಾ?
ಎಂತದ ಏನ ನೋಡಿ ಫ್ರೆಂಡ್ಸ್, ನಾಟಿ ಹಸೆ ಹೆಚ್ಚು ಅಂದ್ರೆ 1 ರಿಂದ 2 ಲೀಟರ್ ಹಾಲು ಕೊಡುತ್ತೆ. ಆಗ್ಲೇ 2 ಲೀಟರ್ ಹಾಲು ಕರ್ದಾಗಿತ್ತೆ. ಮತ್ತೆ ಒಂದು ದೊಡ್ಡ ಚಮಚತವನೆ ಕಳ್ಳ. ಪಾಪ ಈ ಹುಟ್ಟಿರೋ ಕರುಗೂ ಹಾಲು ಬಿಟ್ಟಿಲ್ಲ ಅನ್ಸುತ್ತೆ ರಾಕ್ಷಸರು. ಎಲ್ಲ ರೆಕಾರ್ಡ್ ಐತೆ, ಸಾಕಲ್ಲ ಕೊಂಡೆಸಿ ವಿಡಿಯೋ. ಬೇಕಾದಷ್ಟು ವಿಡಿಯೋ ಡಿಲೀಟ್ ಮಾಡ. ಆಗಕ್ಲಾ? ಮರ್ಯಾದಿಂದ ಹೇಳ್ತಾ ಇದ್ದೇನೆ, ವಿಡಿಯೋ ಡಿಲೀಟ್ ಮಾಡು. ಏನ್ ಮಾಡ್ತೀಯಾ? ಎಂತ ಮಕ್ಕ ನೋಡ್ತೀರಾ? ತಗೊಳ್ಳಿ ದೊಣ್ಣೆಯ. ವಿಡಿಯೋ ಡಿಲೀಟ್ ಮಾಡು ಅನ್ಕಟ್ಟು. ಎಂತದ ದುಡ್ಡು ಕೊಡೋದು ಬೇಡ ಆಯ್ತಾ? ಅದು ಡಿಲೀಟ್ ಮಾಡಿ ದನ ಬಿಡಿಸ್ಕೊಂಡು. ನಾಟಿ ಗಿಣ್ಣು ಹಾಲಿಗೆ ರೇಟ್ ಜಾಸ್ತಿ, ಅದ್ರಲ್ಲೂ ಕದ್ದಿರೋದು 1000 ರೂಪಾಯಿ ಕೊಟ್ಟು ಹೊಸ ಬುಡಿ. ಮನೆಯಲ್ಲಿ 1 ರೂಪಾಯಿ ಇಲ್ಲ ಮಾರ, ಸತ್ಯ. ಇಂಥ ನಾಟಕಗಳು ನಾವ್ ಎಷ್ಟು ನೋಡಿಲ್ಲ ಅಲ್ವಾಣ? ಹೇ ಸುಳ್ಳು, ಇಷ್ಟೊಂಡವ್ ನೋಡಿಲ್ಲ ಬಿಡು. ವಿಡಿಯೋ ಹೊರಗೋದ್ರೆ ಕೆಲ್ಸದ ಜೊತೆ ಮಾನ ಮರ್ಯಾದಿನೂ ನೀರ್ ಪಾಲು. 500 ರೂಪಾಯಿ ಕೊಡ್ತೇನೆ, ಅಷ್ಟೇ ಇರುದು. ನಸಿ ಬಾರಿ ಜಿಪ್ಪಣ ಅನ್ಸತ್ತೆ ಕಣ ನಾನು. ಸರಿ ಕೊಡಿ. ₹1 ಇಲ್ಲ ಅಂತಿದ್ರೆ ಮನೇಲಿ 1 ರೂಪಾಯಿ ಇಲ್ಲ ಅಂದಿದ್ದು. ಚಡ್ಡಿಲ್ ದುಡ್ಡಿಲ್ಲ ಅಂತ ಏನ್ ಅನ್ಲಿಲ್ವಲ್ಲ? ಹೌದಲ್ಲ? ವಿಡಿಯೋ ಡಿಲೀಟ್ ಮಾಡು. ಆಯ್ತು, ನೋಡ್ಬೇಕು ನಾನು. ಬರಕೊಂಡಸಿ ಹಸ ಬಿಚ್ಕೊಳ್ಳೋಣ. ಇದು ನಿಮ್ಮ ಊರಿನ ಕ್ಯಾತೆಗೌಡ್ರ ಮಗಳ ಫೋಟೋ ಅಲ್ವಾ ಮರ? ಕ್ಯಾತೆಗೌಡ್ರು ನನಗೆ ಒಳ್ಳೆ ಪರಿಚಯ ಉಂಟು. ಹೆಸರಿಗೆ ತಕ್ಕ ಹಾಗೆ ಕ್ಯಾತೆ ಸ್ವಲ್ಪ ಜಾಸ್ತಿ. ತಗ ದನದ 200 ರೂಪಾಯಿ. ಅಣ್ಣ, ಮೊಬೈಲ್ ಅಂಗಡಿಯವ್ರಿಗೆ 50 ರೂಪಾಯಿ ಕೊಟ್ರೆ ಆ ವಿಡಿಯೋ ನೀವು ತೆಗೆಸ್ಕೋಬಹುದು. ಹೌದಲ್ಲ? ಮರ್ತೇ ಬಿಟ್ಟಿದೆ ನೋಡು. ಆ ಮುತ್ತಿನ ಫೋಟೋ ವಿಷಯದಲ್ಲಿ ನಾನು ಯಾರ ಹತ್ರ ಸಹ ಹೇಳೋದಿಲ್ಲ. ನನ್ನ ವಿಡಿಯೋ ವಿಷಯ ಮರೆತು ಬಿಡು. ಮೊಬೈಲ್ ಅಂಗಡಿಗೆಲ್ಲ ಹೋಗೋದು ಬೇಡ. ಎಲ್ಲಾದ್ರೂ ನನ್ನ ವಿಡಿಯೋ ಹೊರಗೆ ಬಂದರೆ ಕ್ಯಾತೆಗೌಡ್ರ ಮಗಳ ಮುತ್ತಿನ ವಿಷಯ ಕೂಡ ಹೊರಗೆ ಬರ್ತದೆ. ಗೊತ್ತಾಯ್ತಾ? ಈಗ ದನ ತಗೊಂಡು ಸೀದಾ ಮನೆಗೆ ಹೋಗಿ. ಎಂತ ಅವಸ್ಥೆ ಮಾರ.
ಲಾಭನೂ ಇಲ್ಲ ನಷ್ಟನೂ ಇಲ್ಲ. ಕರ ಹೊಡ್ಕೊ ಬನ್ನಿ ಅಣ್ಣ. ಯಾಕೆ? ನಿನ್ನಿಂದ ನಂಗೆ ತುಂಬಾ ಉಪಕಾರ ಆಯ್ತು ಕಣಣ್ಣ. ಗಣೇಶನ ಬತ್ತಿಕನ? ಅಣ್ಣ ಬಾ ಮನೆಗೆ, ರೊಟ್ಟಿ ತಿನ್ಕೊ ಹೋಗಿ ಅಂತೆ. ಏ ಇಲ್ಲ ಕಣ, ನಮ್ಮ ಹುಡುಗಿ ಸಿಕ್ಕತ್ನಿ ಅಂತ ಮೆಸೇಜ್ ಮಾಡಿದ್ಲು, ಲೇಟ್ ಆತೆ ಬರ್ಲಾ? ಸರಿ ಅಣ್ಣ. ಅಯ್ಯೋ ನಾನು ನೋಡು ತಗ. ಬೇಡ ಅಣ್ಣ, ನೀನೇ ಮಾರ್ಕ, ನಿಂಗೆ ಏನ್ ಕಾರು ಬೇಕಾತ್ತೆ. ಏ ನಿಂಗೆ ಜಡೇಜ ಅಂದ್ರೆ ಇಷ್ಟ ಅಲ್ಲ, ಲಾಡನಾಗಿದೆ ತಗೋತಿದ್ದೆ ತಗ. ತಡಿ ಇಲ್ಲೇ ಬಿಡ್ತೀನಿ, ಅದೇ ಮನೆ ಹೊತ್ತೆ ಅಮ್ಮಂಗೆ ಗೊತ್ತಾಗ್ಲ. ಬತ್ನಿಕನ? ಅಮ್ಮ ಹಸ ಬಂತು, ಹಸ ಕರ ಹಾಕಿದ್ದೆ. ಎಂತ ಕರ? ಹೆಣ್ಕರ ಎಷ್ಟ್ ಚೆನ್ನಾಗಳೆ ರಾಣಿ. ಹೆದರ್ಕಬೇಡ, ಪ್ಯಾಟೆಗೆ ಹೋಗಿದ್ ಕೆಲಸ ಆದಂಗೈತೆ. ನಗ್ನಗ್ತಾ ಇತ್ತು, ಇದೇ ಒಳ್ಳೆ ಗಳಿಗೆ ಅಂತ ಹಿಂಗಾತು ಅಂತ ಹೇಳೇಬಿಟ್ಟೆ. ಸಮಾಧಾನದಿಂದ ಐತೆ. ಐ ಅಣ್ಣ ಹುಟ್ಟಿದಿನಾನೇ ಹುಟ್ಟೈತೆ, ಎಷ್ಟು ಚೆನ್ನಾಗೈತೆ. ಹ್ಯಾಪಿ ಬರ್ಡೇ. ಅಯ್ಯೋ, ಈ ಹುಡ್ಗನ್ ಬಾಯ್ಲಿ ಏನೂ ಉಳಿಯಕ್ಲ. ಹೇಳ್ಬೇಡ ಅಂತ ಹೇಳಿತ್ತಿಲ್ಲ. ಬನ್ನಿ. ಹ್ಯಾಪಿ ಬರ್ಡೇ ಕುಂಡೇಶಿ. ಬಾ ಮೊನ್ನೆ, ನಿನ್ ಹುಟ್ಟಬ್ಬ ಇವತ್ತು, ಕುಯಿ ಬಾ. ಏನೇ ಬನ್ನಿ. ಹ್ಯಾಪಿ ಬರ್ಡೇ ಕುಂಡೇಶಿ, ಹ್ಯಾಪಿ ಬರ್ಡೇ ಟು ಯು. ಮೊದ್ಲಪ್ಪ ಕೊಡು. ಕುಂಡೇಶಿ. ಇವೆಲ್ಲ ಬೇಕಾ ನಮ್ಗೆ? ಮಕ್ಕಳು ಆಸೆ ಮಾಡ್ತವೆ, ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ? ಕಷ್ಟ ಯಾವಾಗ್ಲೂ ಇದ್ದಿದೆಯ. ಏನಿ, ನಿಮ್ ಮೊಬೈಲಲ್ಲಿ ಒಂದು ಫೋಟೋ ತೆಗೀರಿ. ಇದ್ರಲ್ಲಿ ಚೆನ್ನಾಗಿ ಬರಕ್ಲ. ಹೆಂಗಾರು ಬರ್ಲಿ, ಒಂದ್ ತೆಗೀರಿ, ನೆನ್ಪಗಿರ್ಲಿ. ಕೊಡಿ,
ನೀವು ಹೋಗಿ ನಿಂತ್ಕೊಳ್ಳಿ, ನಾನು ನಿಮ್ ತೆಗಿತ್ನಿ. ಏನು ಬೇಡ, ಮೊದ್ಲು ಬಂದು ಗಿಣ್ಣು ಹಾಲು ಕರಿ. ಸಾಹೇಬ್ರು 100 ಸಲ ಹೇಳಾರೆ ಹೊಸ ಕರ ಹಾಕಿದ್ರೆ ಗಿಣ್ಣು ಹಾಲು ಕೊಡು ಅಂತ. ಒಕ್ಕೊಟ್ಟು ಬತ್ನಿ. ತಿನ್ನು. ಕೆಚ್ಲು ಖಾಲಿ ಆದಂಗೈತೆ. ಕರವೇ ಪೂರ್ತಿ ಹಾಲು ಕುಡ್ಕೊಬಿಟ್ಟಿತ್ತ ಅಂತ. ಇಲ್ಲ ಕರ ಬಿಡು ಹಾಲಿಗೆ. ಬುಟ್ ನೋಡ್ದೆ, ಅದಕ್ಕೆ ಹಾಲು ಕುಡಿಯೋ ಗಮನವೇ ಇಲ್ಲ. ಹೊಸ ಎಲ್ಲ ಕರ ಹಾಕಿದ್ದು ದೊಡ್ಡಿಲ್ಲ ಹಾಕಿತ್ತೇನಾ? ವ್ಯವಸ್ಥೆ ಯಾರ ಕೇಳ ಹೊಸ ಹೊಡ್ಕೊಂಬೋದೆ. ನೀನು ನನ್ನ ಭಯ ಕಡಿಮೆ ಆಯ್ತಲ್ಲ, ನೋಡ್ತೀನಿ ತಡಿ. ಅಯ್ಯೋ ಅಯ್ಯೋ, ನಿಮ್ ತಮ್ಮಯ್ಯ ಅಂತೆ. ಹೊಡಿಬೇಡ ಕಣಿ, ನಾನೇ ಹೇಳಿ ಕಳ್ಸಿದ್ದು ಅವನ್ಗೆ. ನೀ ಸುಮ್ಮನಿದ್ರು ಸರಿ, ಇಲ್ಲ ಹೊಡೆದು ಕೊಂದಾಕ್ಬಿಡ್ತೀವ್ರಮ್ಮ. ಅಣ್ಣನ್ ದುಡ್ಡಪ್ಪ ಇವತ್ತು ಹೊಡಿಬೇಡ. ಹೊಸ ತಪ್ಪಿಸ್ಕೊಂಡೋಗಕ್ಕೆ ನಾನೇ ಕಾರಣ. ಬೇಕಿದ್ರೆ ನಂಗೋಡಿ, ಅಣ್ಣಂಗ್ ಹೊಡಿಬೇಡ. ಎಲ್ಲ ನಿನ್ನಿಂದಾನೆ. ನೀ ಕೊಟ್ರೆ ಸದ್ರ ಇದು. ಹೊಸ ಮೈಸ ಕಳ್ಸು ಅಂತ ಹೇಳಿದ್ದೆ ನಾನು. ದೊಡ್ಡ ಬೇವರ್ಸಿ ನೀನು. ತಪ್ಪು ಮಾಡಿರೋದು ನಾವು, ಅಮ್ಮಗೆ ಯಾಕೆ ಹೊಡಿತಿದ್ಯಾ? ನಿನ್ನಿಂದ ಈ ಮನೇಲಿ ನೆಮ್ಮದಿನೇ ಇಲ್ಲ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕನ್ಸುತ್ತೆ. ಎಲ್ಲಿಗೋ ಬತ್ತೆ ದೊಡ್ಡ ರೋಗ, ನಿನಗ್ ಬರಕ್ಲಲ್ಲ. ಮಗಿಗೆ ಯಾಕೆ ಹೊಡೆದೆ? ಪಾಲಿನ ದೇವರು ಕನೆ ನೀನು. ನೀ ಹಂಗೆ ಇರ್ಬೇಕು. ಅವನಿರೋದು, ಅವನ ಮಾತು, ಅವನ ಆಟ ಎಲ್ಲ ತೇಟ್ ನನ್ನ ಅಪ್ಪನೇ. ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಸಾಯ್ಬೇಕು, ಇಲ್ಲ ನಾನ್ ಸಾಯ್ಬೇಕು ಅನ್ಸುತ್ತೆ. ಎಲ್ಲಿಗೋ ಬತ್ತೆ ದೊಡ್ಡ ರೋಗ, ನಿನಗ್ ಬರಕ್ಲಲ್ಲ. ಇದ್ ಬದ್ದನ್ನೆಲ್ಲ ಮಾರ್ಕೊಂಡು ಕೇರ್ಕೊಂಡು ಕುಡಿದು ತಿಂದು ಮಜಾ ಮಾಡಿ ಕೊನೆಗೆ ಉಳ್ದಿದ್ ಕಚ್ಚೆ ಆಗ್ಲ ಜಾಗನೂ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡ್ಕೊಡ್ದೆ ಸತ್ತು ಮಣ್ಣಾಗೋದ ನನ್ನಪ್ಪ. ಈಗ ನಾನ್ ಸಾಯ್ತಿದ್ದೀನಿ. ಈ ಕೇಳಿ ನನ್ನ ಹುಟ್ಟಿಸ್ತಿದ್ರು ಆತಿತ್ತಲ್ವಾ? ಇವನು ನನ್ನ ಅಪ್ಪನಂಗೆ ಹುಟ್ಟಿದ್ನಲ್ಲ ಅವನ ಕೋಪದ ಜೊತೆಗೆ. ಅವನಿಗೆ ಇವನು ಎಲ್ಲ ಅಡ್ನಾಡಿ ಆಗೋತಾನಂತ ಅವನ ಜೊತೆ ರಾಕ್ಷಸನ ತರ ನಡ್ಕತ್ನಿ. ಒಂದೊಂದ್ಸಲ ನನ್ನ ಬಗ್ಗೆ ನನಗೆ ಥೂ ಅನ್ಸುತ್ತೆ. ಅವನೇನು ಕಾಗೆ ಕತ್ಕೊಂಡ್ಬಂದ್ ಸಾಕ್ತಾ? ನನ್ನ ಮಗ ಅಲ್ವಾ ಅವನು?
ಇದಕ್ಕೆ ನಿನ್ನ ಮನೆ ಕಾಯೋಗ ನೀನೇನು ಹಾಕೊಂಡೆ ಸಿ ಅಲ್ಲ ನಿಂಗೆ ಕಣ್ಗಿಂತ ಬೀಳುತ್ತಾ ಹಿಂಗೆ ಎಲ್ಲಾದ್ರೂ ನಿಂಗೆ ತಗ್ಲಾಕೋತಿದ್ದೀವಲ್ಲ ಹಾಂ ಕೊಂಡೆಸಿ ನಿಂತ್ಕಳೆ ಯಾಕ ಯಾಕೆ ಅಳ್ತಿದ್ಯಾ ಅಪ್ಪ ಹೊಡಿತಾ ಅಮ್ಮ ನೋಡಿತು ಹೊಡ್ತಿದ್ದಕ್ಕೆ ಬೇಜಾರಾಗ್ಲಿಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ಒಂದು ನಾನು ಸಾಯ್ಬೇಕು ಇಲ್ಲ ನೀನು ಸಾಯ್ಬೇಕು ಅಂತ ಬೈತು. ಅದಕ್ಕೆ ಸತ್ಬಿಡೋಣ ಅಂತ ಓಡ್ ಬಂದ್ಬಿಟ್ಟ. ಇಷ್ಟಕ್ಕೆಲ್ಲ ಸಾಯ್ದಾಗಿದ್ರೆ ನಾನು ಇಷ್ಟೊತ್ತಿಗೆ 1000 ಸಲ ಸಾಯ್ಬೇಕಿತ್ತು. ಬೈತಾ ಹೇಳೋರು ಬದುಕ ಕೇಳ್ತಾರ ಕಣ, ಬೇಜಾರು ಮಾಡ್ಕೋಬಾರ್ದು. ಬಂಡ್ಗೆಟ್ ಜೀವನ ಮಾಡ್ಬೇಕು. ತಡಿ ಬಂದೆ. ಬೈತಾ ಹೇಳೋರು ಬದುಕಕ್ಕೆ ಹೇಳ್ತಾರಂತೆ, ನಗ್ತಾ ಹೇಳೋರು ಹಾಳಾಗಿ ಕೇಳ್ತಾರಂತೆ. ಜೀವನ ನೀನು ಹೊಡೆದಾಕ್ ಬಂದಲ್ಲ ಆ ಮಡಕೆ ಥರ, ಒಡೆದು ಹೋದ್ರೂ ಮುಗೀತು. ತಾಳ್ಮೆಯಿಂದ ಬದುಕದ್ ಕಲಿಬೇಕು. ಬಾ ಮೀನು ಹಿಡಿಯೋಣ. ಅಣ್ಣ, ಯಾಕೆ ನೀನು ಯಾವಾಗಲೂ ಹಾಲು ಪೌಡ್ರ್ ತಿಂತಿರ್ತೀಯಲ್ಲ? ಇದ ತಿಂದ್ರೆ ಬೆಳ್ಳಗಾತಿ ಅಂತ ನಮ್ಮ ಹುಡುಗಿ ಹೇಳಕನ, ಅದಕ್ಕೆ. ಜಾಸ್ತಿ ತಿನ್ನಬಾರ್ದು, ಬೇದಾಗ್ತೆ. ತಗೋ ಬಿಡಿಸಿದು. ಓಡ್ ಬಂದಂತೆ ಏನ್ ಸಾಯನ ಅಂತನಾ? ನೀನು ಹೇಳ್ತಿರ್ತೀಯಲ್ಲ ಸಚ್ಚದೇನೈತೆ ಬದುಕು ತೋರಿಸ್ಬೇಕು ಅಂತ.